ಚೆನ್ನಾಗಿತ್ತು ರಜೆ ಹೇಳ್ತೀನಿ. ಪರವಾಗಿಲ್ಲ ಆರಾಮಾಗಿದ್ದು ಮಾತಾಡ್ತಾರೆ. Are you able to view the screen? Hello? Okay. So let me start with the the next topic. So that is bivariant transformation. Okay. So ಇಲ್ಲೇನು ಮಾಡ್ತೀರಾ ಅಂದರೆ ಕೊಟ್ಟಿರೋ ವೇರಿಯಬಲ್ದು ಇನ್ನೊಂದು ವೇರಿಯಬಲ್ಗೆ ಟ್ರಾನ್ಸ್ಫರ್ ಮಾಡ್ತೀರಾ. ಓಕೆ. ಸೊ there are two types of transformation. Okay, one is linear. Okay, so one would be linear, and the other is called as rotational transformation. Okay, so ಎರಡು ಥರ ಇರುತ್ತೆ, ಒಂದು ಲೀನಿಯರ್ ಅಂತ ಇನ್ನೊಂದು rotational ಅಂತ. ಇದು ಎರಡು ಕಲ್ತ್ರೆ ಸಾಕು ನೀವು. ಓಕೆ, linear transformation and rotational transformation. Okay, so first let us start with the linear transformation. ಸೊ ನಿಮಗೆ ವೇರಿಯಬಲ್ ಕೊಟ್ಟಿರ್ತಾರೆ. ಓಕೆ, ಎರಡು ವೇರಿಯಬಲ್ ಎಕ್ಸ್ ಮತ್ತೆ ವೈ ಅಂತ. ಸೊ ಎರಡು ವೇರಿಯಬಲ್ ಕೊಟ್ಟಿದ್ದಾರೆ ಎಕ್ಸ್ ಆ್ಯಂಡ್ ವೈ. ಸೊ ಇಟ್ಸ್ ಕಾಲ್ಡ್ ಆಸ್ ವಾಟ್ ಬೈವೇರಿಯಂಟ್ ರ್ಯಾಂಡಮ್ ವೇರಿಯಬಲ್. ಓಕೆ, ಸೊ ಇದು ಎರಡು ವೇರಿಯಬಲ್ದು ನಿಮಗೆ. ಓಕೆ, ಈ ಎರಡು ವೇರಿಯಬಲ್ ಇದ್ದ ಎಕ್ಸ್ ಮತ್ತು ವೈ ಇದನ್ನು ತೊಗೊಂಡೋಗ್ಬಿಟ್ಟು ನೀವು ಯು ಮತ್ತು ವಿಗೆ ಕನ್ವರ್ಟ್ ಮಾಡಬೇಕು. ಓಕೆ, ಸೊ ಎಕ್ಸ್ ಆ್ಯಂಡ್ ವೈ ಈಸ್ ಕನ್ವರ್ಟೆಡ್ ಟು ವಾಟ್ ಯು ಆ್ಯಂಡ್ ವಿ. x and y is converted to what u and v using what linear transformation. So linear ಅಂದ್ರೆ ನಿಮಗೆ ಗೊತ್ತಿದೆ ಅಲ್ವಾ. So y is equal to ax plus b ಅಲ್ವಾ. So this is what your linear equation is. Okay, so ಇಲ್ಲಿ ಏನು ಮಾಡ್ತೀರಾ, a x ಇದೆ, b is multiplied by what y, so that gives you what u ಇಲ್ಲಿದೆ ನೋಡಿ. ಸೊ ಇವಾಗ u ಮತ್ತೆ v ಗೆ ಟ್ರಾನ್ಸ್ಫರ್ ಮಾಡಬೇಕು ಅಂತ ಹೇಳಿದ್ರೆ, so your u is taken as a into x plus b into y. Okay, next v ಗೆ ನೀವು c ಅಂತ ಯೂಸ್ ಮಾಡ್ತೀರಾ, c into x plus d into y. Okay, so this is called as what a linear transformation. Okay, so we're converting bivariate random variable x and y into u and v using this equation. Okay, so are you clear with this? ಇಷ್ಟ ಅರ್ಥ ಆಯ್ತಾ? Hello. Okay, next let us consider. Now let us consider, we need to find the mean of u and mean of v. Okay, so mean of u ಅಂದ್ರೆ ಏನು ಬರುತ್ತೆ, ನ್ಯೂ ವಿ ಬರುತ್ತೆ. a into x in mean ತಗೊಳ್ಳಿ, ನ್ಯೂ x plus b into mean of y. Okay, so this is the mean of u. ಅದೇ ರೀತಿ mean of v ಫೈಂಡ್ ಔಟ್ ಮಾಡಬೇಕು ಅಂದ್ರೆ ಏನು, c into ನ್ಯೂ x plus d into ನ್ಯೂ y. So this is how we will be finding the mean of what converted variable or transformed variable u and v. So ಇದೆರಡು ರಿಲೇಷನ್ ನಿಮಗೆ ಇಂಪಾರ್ಟೆಂಟ್. ಓಕೆ, ಸೊ ಇದನ್ನು ಬರ್ಕೊಳ್ಳಿ, ಇದೊಂದು ಈಕ್ವೇಷನ್ ಬರ್ಕೊಂಡಿರಿ. ಸೊ ಇದು ಬರ್ಕೊಳ್ಳಿ, ಯು ಇಸ್ ಈಕ್ವಲ್ ಟು ಎ ಎಕ್ಸ್ ಪ್ಲಸ್ ಬಿ ವೈ, ವಿ ಇಸ್ ಈಕ್ವಲ್ ಟು ಸಿ ಎಕ್ಸ್ ಪ್ಲಸ್ ಡಿ ವೈ. ಇದೆರಡು ಈಕ್ವೇಷನ್ ಬರ್ಕೊಳ್ಳಿ ಫಸ್ಟಿಗೆ. ಮೇಲ್ಗಡೆ ಲೀನಿಯರ್ ಟ್ರಾನ್ಸ್ಫಾರ್ಮೇಷನ್ ಅಂತ ಬರ್ಕೊಳ್ಳಿ. ಬರ್ಕೊಂಡ್ರೆ ಇದು ಲೀನಿಯರ್ ಟ್ರಾನ್ಸ್ಫಾರ್ಮೇಷನ್. ಆಯ್ತಾ, ಇದು ಈಕ್ವೇಷನ್ ಬರ್ಕೊಂಡ್ರೆ ಇದು. ಓಕೆ, ನೆಕ್ಸ್ಟ್ ಈ ಈಕ್ವೇಷನ್ಸ್ ಬರ್ಕೊಳ್ಳಿ. ಮೀನ್ ಆಫ್ ಯು ಆ್ಯಂಡ್ ವಿ, ಮೀನ್ ಆಫ್ ಯು ಆ್ಯಂಡ್ ವಿ ಬರ್ಕೊಳ್ಳಿ. ನ್ಯೂ ಯು ಇಸ್ ಈಕ್ವಲ್ ಟು ಎ ಇಂಟು ನ್ಯೂ ಎಕ್ಸ್ ಪ್ಲಸ್ ಬಿ ಇಂಟು ನ್ಯೂ ವೈ, ನ್ಯೂ ವಿ ಇಸ್ ಈಕ್ವಲ್ ಟು ಸಿ ಇಂಟು ನ್ಯೂ ಎಕ್ಸ್ ಪ್ಲಸ್ ಡಿ ಇಂಟು ವೈ.
ಆಯಿತಾ? ಆಯ್ತಾ ಎರಡು ಈಕ್ವೇಷನ್ ಇದು? Yes, sir. ಓಕೆ. ನೆಕ್ಸ್ಟ್ ವಿ ನೀಡ್ ಟು ಫೈಂಡ್ ಔಟ್ ವಾಟ್ ವೇರಿಯನ್ಸ್ ಆಫ್ ಯು. ಇವಾಗ ನಿಮಗೆ ಫಸ್ಟಿಗೆ ಏನು ಕೊಟ್ಟಿರ್ತಾರೆ, ಎಕ್ಸ್ ಮತ್ತು ವೈ ಕೊಟ್ಟಿರ್ತಾರೆ. ಅದರಿಂದ ಏನು ಫೈಂಡ್ ಔಟ್ ಮಾಡ್ತೀರಾ, ಯು ಮತ್ತು ವಿ ಫೈಂಡ್ ಔಟ್ ಮಾಡ್ತೀರಾ ಅಲ್ವಾ? ಸೊ ಯು ಇಂದು ನೀವು ಮೀನ್ ಫೈಂಡ್ ಔಟ್ ಮಾಡಬೇಕು ಮತ್ತು ವೇರಿಯನ್ಸ್ನ ಫೈಂಡ್ ಔಟ್ ಮಾಡಬೇಕು. ಅದೇ ಥರ ವೈ ಇಂದು ನೀವು ಮೀನ್ ಫೈಂಡ್ ಔಟ್ ಮಾಡಬೇಕು ಮತ್ತು ವೇರಿಯನ್ಸ್ನ ಫೈಂಡ್ ಔಟ್ ಮಾಡಬೇಕು. ಓಕೆ, ಸೊ ದಟ್ ಈಸ್ ವಾಟ್ ದ ಪ್ರಾಬ್ಲಮ್ ಈಸ್ ಆಲ್ ಅಬೌಟ್. ಓಕೆ, ಸೊ ನಾವು let us try to find the variance of u. So variance of u now start. Let us try to find the variance of u. So first ಗೆ variance ಅಂದ್ರೆ ಏನು ಹೇಳಿ, sigma u square ಅಂತಲ್ವಾ. So sigma u square is equal to expectation of u minus nu u whole square. You already know this equation. Okay, expectation of, ಈಗ ಸಿಗ್ಮಾ ಎಕ್ಸ್ ಸ್ಕ್ವೇರ್ ಅಂದರೆ ಹೆಂಗೆ ಹೋಯ್ತಿದ್ರೆ ಹೇಳಿ, ವೇರಿಯನ್ಸ್ ಅಂದರೆ ಎಕ್ಸ್ಪೆಕ್ಟೇಷನ್ ಆಫ್ ಎಕ್ಸ್ ಮೈನಸ್ ನ್ಯೂ ಎಕ್ಸ್ ಹೋಲ್ ಸ್ಕ್ವೇರ್ ಅಂತ ಬರ್ತಿದ್ರಲ್ವಾ. ಅದೇ ಥರ ಇವಾಗ ನೀವು ಯಾವ್ದು ಫೈಂಡ್ ಔಟ್ ಮಾಡ್ತಿದ್ರೆ ಯು ಇನ್ ಫೈಂಡ್ ಔಟ್ ಮಾಡ್ತಿದ್ದಲ್ವ, ಹಂಗಾಗಿ ಏನು ಬರ್ತೀರಾ, ಯು ಮೈನಸ್ ನ್ಯೂ ಯು ಹೋಲ್ ಸ್ಕ್ವೇರ್ ಅಂತ ಬರೀತೀರಾ. ಓಕೆ, ಸೊ ಇಷ್ಟು ಬರೋದ್ಮೇಲೆ ನಿಮಗೆ ಕೊಟ್ಟಿರೋದು ನೋಡಿ, ಇಲ್ಲಿ ಯು ಇನ್ ವ್ಯಾಲ್ಯೂ ಏನು ಕೊಟ್ಟಿದ್ದಾರೆ, ಯು ಈಸ್ ಈಕ್ವಲ್ ಟು ಎ ಎಕ್ಸ್ ಪ್ಲಸ್ ಬಿ ಅಂತ ಕೊಟ್ಟಿದ್ದಾರೆ. ಹಂಗಾಗಿ ಇಲ್ಲಿ ಅಂತ ಹೇಳ್ತೀರಾ, ಎ ಎಕ್ಸ್ ಪ್ಲಸ್ ಬಿ ವೈ, ಯು ಈಸ್ ಈಕ್ವಲ್ ಟು ಎ ಎಕ್ಸ್ ಪ್ಲಸ್ ಬಿ ವೈ ಬರೀತೀರಾ. ಮೈನಸ್ ನ್ಯೂ ಯು ಏನಾಗುತ್ತೆ, ಇದು ನ್ಯೂ ಯು ಅಂದರೆ ಏನಾಗುತ್ತೆ, ಎ ಇಂಟು ನ್ಯೂ ಎಕ್ಸ್ ಪ್ಲಸ್ ಬಿ ಇಂಟು ನ್ಯೂ ವೈ ಆಗುತ್ತೆ. ಓಕೆ, ಸೊ ಇದು ಮೈನಸ್ ಇದೆ, ಸೊ ಇದು ಮೈನಸ್ ಆದಾಗ ಇದು ಮೈನಸ್ ಆಗುತ್ತೆ, ಇದು ಮೈನಸ್ ಆಗುತ್ತೆ. ಓಕೆ, ಸೊ ನೆಕ್ಸ್ಟು ಹೋಲ್ ಸ್ಕ್ವೇರ್. ಸೊ ನೀವು ಡೂ ದ್ಯಾಟ್, ಸೊ ಇದರೊಳಗೆ ನೋಡಿ ಎ ಇದು ಎಕ್ಸು ಇದು ಕಾಮನ್ ಇದೆಯಾ, ಸೊ ಎ ಇಂಟು ಎಕ್ಸ್ ಮೈನಸ್ ನ್ಯೂ ಎಕ್ಸ್ ತೊಗೊಳ್ಳಿ. ನೆಕ್ಸ್ಟ್ ಬಿ ವೈಯಲ್ಲಿ ನ್ಯೂ ವೈ ಇಲ್ವಾ, ಪ್ಲಸ್ ಬಿ ಇಂಟು ವೈ ಮೈನಸ್ ನ್ಯೂ ವೈ ಬರ್ಕೊಳ್ಳಿ. ಇದು ಹೋಲ್ ಸ್ಕ್ವೇರ್ ಹಂಗೆ ಇಟ್ಕೊಂಡಿರುತ್ತೆ. ಓಕೆ, ಸೊ ನಿಮಗೆ ಎರಡು ಟರ್ಮ್ಸ್ ಸಿಗ್ತಾ, ಯಾವುದದು, ಇದೊಂದು ಇದೊಂದು. ಟೇಕ್ ದಿಸ್ ಆಸ್ ಎ ಆ್ಯಂಡ್ ದಿಸ್ ಆಸ್ ಬಿ. ಓಕೆ, ಸೊ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮಾಡಬೇಕು. ಸೊ ಎ ಸ್ಕ್ವೇರ್ ಅಂದರೆ ಎ ಸ್ಕ್ವೇರ್ ಎಕ್ಸ್ ಮೈನಸ್ ನ್ಯೂ ಹೋಲ್ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ವೈ ಮೈನಸ್ ನ್ಯೂ ಹೋಲ್ ಸ್ಕ್ವೇರ್ ಪ್ಲಸ್ 2ab ಆಯಿತಾ. ಇದನ್ನು ಮಲ್ಟಿಪ್ಲೈ ಮಾಡ್ತೀರಾ. ಸೊ ಇಲ್ಲಿವರೆಗೂ ಬಂತು ನಿಮಗೆ ಎಕ್ಸ್ಪೆಕ್ಟೇಷನ್ ಆಫ್, ಸೊ ಇಷ್ಟು ಬರುತ್ತೆ. ನೆಕ್ಸ್ಟ್ ಎಕ್ಸ್ಪೆಕ್ಟೇಷನ್ ಆಪ್ರೇಟರ್ ಅಪ್ಲೈ ಮಾಡಿ. ಇಲ್ಲಿ ಎ ಸ್ಕ್ವೇರ್ ಮೇಲೆ ಎಕ್ಸ್ಪೆಕ್ಟೇಷನ್ ಅಪ್ಲೈ ಮಾಡೋಕ್ಕಾಗಲ್ಲ. ಎಕ್ಸ್ಪೆಕ್ಟೇಷನ್ ಆಫ್ ಎಕ್ಸ್ ಮೈನಸ್ ನ್ಯೂ ಎಕ್ಸ್ ಹೋಲ್ ಸ್ಕ್ವೇರ್ ಏನು, ದಿಸ್ ಇಸ್ ನಥಿಂಗ್ ಬಟ್ ಸಿಗ್ಮಾ ಎಕ್ಸ್ ಸ್ಕ್ವೇರ್. ಇದೇನೋ 2ab ಇದೆ. ಎಕ್ಸ್ಪೆಕ್ಟೇಷನ್ ಆಫ್ ಎಕ್ಸ್ ಮೈನಸ್ ನ್ಯೂ ಎಕ್ಸ್ ಏನು, ಇಟ್ ಇಸ್ ನಥಿಂಗ್ ಬಟ್ ಇಲ್ಲಿದೆಯಲ್ಲ ಇಷ್ಟು, ಇದು ದಿಸ್ ಇಸ್ ವಾಟ್ ಕೋವೇರಿಯನ್ಸ್ ಅಲ್ವಾ. ಸೊ 2ab ಇಂಟು ಕೋವೇರಿಯನ್ಸ್ ಆಫ್ ಎಕ್ಸ್ ವೈ, ಬಿ ಸ್ಕ್ವೇರ್ ಇಂಟು ದಿಸ್ ಇಸ್ ವಾಟ್ ಸಿಗ್ಮಾ ವೈ ಸ್ಕ್ವೇರ್. ಸೊ ಬೈ ಡೂಯಿಂಗ್ ದಟ್ obtain the variance of what, sigma u square. So this is the formula for what, sigma u square. Okay, clear with that? Hello, sigma. Yes, sir. Okay, so you just copied on this formula. ಇದು ಡಿರೈವೇಷನ್ ಎಲ್ಲ ಏನು ಬೇಡ, ಇಷ್ಟು ಇದೊಂದು ಫಾರ್ಮುಲಾ ಬರ್ಕೊಳ್ಳಿ, ವೇರಿಯನ್ಸ್ ಆಫ್ ಯು, ವೇರಿಯನ್ಸ್ ಆಫ್ ಯು ಅಂತ ಬರ್ಕೊಂಡು ಈ ಫಾರ್ಮುಲಾ ಬರ್ಕೊಳ್ಳಿ. ಸಿಗ್ಮಾ ಯು ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಸ್ಕ್ವೇರ್ ಸಿಗ್ಮಾ ಎಕ್ಸ್ ಸ್ಕ್ವೇರ್ ಪ್ಲಸ್ 2ab ಕೋವೇರಿಯನ್ಸ್ ಆಫ್ ಎಕ್ಸ್ ವೈ ಪ್ಲಸ್ ಬಿ ಸ್ಕ್ವೇರ್ ಸಿಗ್ಮಾ ವೈ ಸ್ಕ್ವೇರ್. ಆಯಿತಾ? ಓವರ್. Yes, sir. ಓಕೆ, ನೆಕ್ಸ್ಟ್ ಯೂಸಿಂಗ್ ಸೇಮ್, ಓಕೆ ಸೇಮ್ ಪ್ರಿನ್ಸಿಪಲ್. ಇವಾಗ ಹೆಂಗೆ ಯೂಸ್ ಮಾಡಿದ್ರು ಅದೇ ಥರ ನೀವು ವಿಗೂ ಸಹ ಬರಿಬೋದು. ಓಕೆ, ಇದು ಯುಗ್ ಆಯ್ತಲ್ಲ, ಅದೇ ಥರ ಸಿಮಿಲರ್ಲಿ ಯು ಕ್ಯಾನ್ ರೈಟ್ ಇಟ್ ಫಾರ್ ವಿ. ಬಟ್ ಎ ಬದಲು ಏನು ಬರುತ್ತೆ, ವಿ ಈಸ್ ಈಕ್ವಲ್ ಟು ಸಿ ಎಕ್ಸ್ ಪ್ಲಸ್ ಡಿ ವೈ ಅಂತ ಬರಬೇಕು. ಯು ಈಸ್ ಈಕ್ವಲ್ ಟು ಏನು ಬಂದಿದೆ ನಿಮಗೂ, ಎ ಎಕ್ಸ್ ಪ್ಲಸ್ ಬಿ ವೈ ಅಂತ ಬರ್ಕೊಂಡಿದೆ ಅಲ್ವಾ. ಸೊ ವಿಗೆ ಏನಂತ ಬರೀತೀರಾ, ಸಿ ಎಕ್ಸ್ ಪ್ಲಸ್ ಡಿ ವೈ ಅಂತ ಬರ್ಕೊಳ್ಬೇಕು ಅಷ್ಟೇ. ಹಂಗಾಗಿ ಎ ಇರೋ ಜಾಗದಲ್ಲೆಲ್ಲ ಏನು ಬರುತ್ತೆ, ಸಿ ಬರುತ್ತೆ, ಬಿ ಇರೋ ಜಾಗದಲ್ಲಿ ಏನು ಬರುತ್ತೆ, ಡಿ ಬರುತ್ತೆ ನಿಮಗೆ. ಓಕೆ, ಸೊ ಇದು ನೋಡಿ, ಇಲ್ಲಿ ಸಿಗ್ಮಾ ಯು ಸ್ಕ್ವೇರ್ ಫಾರ್ಮುಲಾ ಇದು ಬರ್ಕೊಂಡಿದ್ರೆ ಇದು ಇಲ್ಲಿ ನೋಡಿ, ಎ ಇರೋ ಜಾಗದಲ್ಲೆಲ್ಲ ಸಿ ಬಂದಿದೆ, ಬಿ ಇರೋ ಜಾಗದಲ್ಲೆಲ್ಲ ಏನು ಬಂದಿದೆ, ಡಿ ಬಂದಿದೆ. ಫಾರ್ಮುಲಾ ಏನೇನು ಸೇಮ್ ಅದೇ ಥರ ಇದೆ. ಓಕೆ, ನಾವು ಯು ರೈಟ್ ಆನ್ ದ ಫಾರ್ಮುಲಾ ಫಾರ್ ಸಿಗ್ಮಾ ವಿ ಸ್ಕ್ವೇರ್. ಸೊ ವೇರಿಯನ್ಸ್ ಆಫ್ ವಿ ಅಂತ ಬರ್ದು ಈ ಫಾರ್ಮುಲಾನ ಬರ್ಕೊಳ್ಳಿ. ಇದು ಕೆಳಗಡೆ ಬರ್ಕೊಳ್ಳಿ, ಈ ಸಿಗ್ಮಾ ಯು ಸ್ಕ್ವೇರ್ ಬಂದಿಲ್ಲ, ಅದು ಕೆಳಗಡೆ ಇದನ್ನು ಸಿಗ್ಮಾ ವಿ ಸ್ಕ್ವೇರ್ ಬರ್ಕೊಳ್ಳಿ.
ಆಯ್ತಾ? ಇಸ್ ದಟ್ ಓ? ಬರ್ಕೊಂಡ್ರ? ಓಕೆ. ಸೊ ನಿಮೀಗ ಎಷ್ಟು ಗೊತ್ತಾಯ್ತು ಹೇಳಿ? ಮೀನ್ ಆಫ್ ಯು ಗೊತ್ತಾಯ್ತು, ನೆಕ್ಸ್ಟ್ ಮೀನ್ ಆಫ್ ವಿ ಗೊತ್ತಾಯ್ತು, ವೇರಿಯನ್ಸ್ ಆಫ್ ಯು ಗೊತ್ತಾಯ್ತು, ವೇರಿಯನ್ಸ್ ಆಫ್ ವಿ ಗೊತ್ತಾಯ್ತು. ಓಕೆ. ನೆಕ್ಸ್ಟ್ ಏನು ಫೈಂಡ್ ಔಟ್ ಮಾಡಬೇಕು? ಕೋವೇರಿಯನ್ಸ್ ಆಫ್ ಯು ವಿ ಫೈಂಡ್ ಔಟ್ ಮಾಡಬೇಕು. ಓಕೆ. ಕೋವೇರಿಯನ್ಸ್ ಆಫ್ ಯು ವಿ ಇದು ಪ್ರೂವ್ ಮಾಡೋಕ್ಕೆ ಒಂದು 2-3 ಪೇಜ್ ಆಗುತ್ತೆ. ಓಕೆ. ಅದಕ್ಕೆ ಏನು ಮಾಡಿ ಅಂದರೆ, ಇದೊಂದು ನಿಮಗೆ ಆ್ಯಕ್ಚುಲಿ ನಿಮಗೆ ಪ್ರೂವ್ ಮಾಡೋಕ್ಕೆ ಏನೂ ಇಲ್ಲ. ಓಕೆ. ಏನು ಅಂದರೆ ನಿಮಗೆ ಫಾರ್ಮುಲಾ ಗೊತ್ತಿರಬೇಕು ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೆ. ಹಾಗಾಗಿ ಇದು ಕೋವೇರಿಯನ್ಸ್ ಆಫ್ ಯು ವಿ ಅಂತ ಬರ್ಕೊಳ್ಳಿ ಇಲ್ಲಿ. ಸೊ ಇದೆರಡು ಈಕ್ವೇಷನ್ ನಿಮಗೆ ಗೊತ್ತಿದ್ರೆ ಈ ಈಕ್ವೇಷನ್ನ ಬರ್ಕೊಳ್ಬೋದು. ಓಕೆ. ಯು ಜಸ್ಟ್ ಅಬ್ಸರ್ವ್ ಹೌ ಟು ರೈಟ್ ದಿಸ್. ಇಲ್ಲಿ ಎ ಇದೆ, ಇಲ್ಲಿ ಸಿ ಇದೆಯಲ್ವಾ? ಸೊ ಇಲ್ಲಿ ಎ ಸಿ ಅಂತ ಬರ್ಕೊಳ್ಳಿ, ಇಲ್ಲಿ ಸಿಗ್ಮಾ ಎಕ್ಸ್ ಸ್ಕ್ವೇರ್ ಅಂತ ಬರ್ಕೊಳ್ಳಿ. ಆಯಿತಾ? ಸೊ ಎ ಸ್ಕ್ವೇರ್ ಇದೆ ಬಟ್ ಸಿಂಗಲ್ ಆಗಿ ಬರ್ಕೊಳ್ಳಿ, ಸಿಂಗಲ್ ಟರ್ಮ್ ಬರ್ಕೊಳ್ಳಿ, ಎ ಸಿ ಸಿಗ್ಮಾ ಎಕ್ಸ್ ಸ್ಕ್ವೇರ್. ನೆಕ್ಸ್ಟ್ ಇಲ್ಲಿಗೆ ಎ ಇಂಟು ಡಿ ಕ್ರಾಸ್ ಮಲ್ಟಿಪ್ಲೈ ಮಾಡಿ. ಓಕೆ. ಎ ಇಂಟು ಡಿ ಪ್ಲಸ್ ಬಿ ಇಂಟು ಸಿ, ಎ ಇಂಟು ಡಿ ಪ್ಲಸ್ ಬಿ ಇಂಟು ಸಿ. ನೆಕ್ಸ್ಟ್ ಕೋವೇರಿಯನ್ಸ್ ಆಫ್ ಎಕ್ಸ್ ವೈ ಬರ್ಕೊಳ್ಳಿ. ನೆಕ್ಸ್ಟ್ ಇದು ಬಿ ಮತ್ತು ಡಿ ಸಿಗ್ಮಾ ವೈ ಸ್ಕ್ವೇರ್ ಬರ್ಕೊಳ್ಳಿ. ಸೊ ದಟ್ ಈಸ್ ಬಿ ಇಂಟು ಡಿ ಸಿಗ್ಮಾ ವೈ ಸ್ಕ್ವೇರ್. Okay, are you clear with that? You just write on this equation. ಆಯಿತಾ? ಇದೊಂದು ಈಕ್ವೇಷನ್ ಬರ್ಕೊಳ್ಳಿ ಅಷ್ಟೇ. ಬರ್ಕೊಂಡ್ರೆ ಈಕ್ವೇಷನ್. Okay. So now you observe here ವೇರಿಯನ್ಸ್ ಆಫ್ ಯು, ವೇರಿಯನ್ಸ್ ಆಫ್ ವಿ ಮತ್ತು ಕೋವೇರಿಯನ್ಸ್ ಫೈಂಡ್ ಮಾಡಬೇಕಾದ್ರೆ ಇಲ್ಲೂ ಸಹ ನೀವು ಮೀನ್ ಆಫ್ ಎಕ್ಸ್ ಮತ್ತು ವೈನ ಯೂಸ್ ಮಾಡೇ ಇಲ್ಲ. ಓಕೆ. ಇಲ್ಲಿ ನೋಡಿ, ಇಲ್ಲೆಲ್ಲೂ ಸಹ ನ್ಯೂ ಎಕ್ಸ್ ನ್ಯೂ ವೈ ಅಂತ ಬಂದೇ ಇಲ್ಲ. ಓಕೆ. ಸೊ ರಿಮೆಂಬರ್ ದಟ್ ಇನ್ ಆರ್ಡರ್ ಟು ಕ್ಯಾಲ್ಕುಲೇಟ್ ವೇರಿಯನ್ಸ್ ಆಫ್ ಯು ಯು ಜಸ್ಟ್ ನೀಡ್ ದ ವೇರಿಯನ್ಸ್ ಆಫ್ ಎಕ್ಸ್ ಆ್ಯಂಡ್ ವೈ. ವೇರಿಯನ್ಸ್ ಆಫ್ ವಿ ಇನ್ನೂ ಫೈಂಡ್ ಔಟ್ ಮಾಡಬೇಕು, ವೇರಿಯನ್ಸ್ ಮಾತ್ರ ಬೇಕು ಅಷ್ಟೇ. ಓಕೆ. ಸೊ ಕೋವೇರಿಯನ್ಸ್ ಫೈಂಡ್ ಔಟ್ ಮಾಡಬೇಕು ನಿಮಗೆ ಏನು ಬೇಕು? ವೇರಿಯನ್ಸ್ ಬೇಕು. ಮೀನ್ ಮಾತ್ರ ಏನು ಬೇಡ ಇದು. ಓಕೆ. ಮೀನ್ ಇಸ್ ನಾಟ್ ರಿಕ್ವೈರ್ಡ್ ಟು ಕ್ಯಾಲ್ಕುಲೇಟ್ ವಾಟ್? ವೇರಿಯನ್ಸ್ ಆ್ಯಂಡ್ ಕೋವೇರಿಯನ್ಸ್. ಓಕೆ. ಸೊ ಇಷ್ಟು ಫಾರ್ಮುಲಾ ನಿಮಗೆ ಗೊತ್ತಿದ್ರೆ ಯು ಕ್ಯಾನ್ use these formulas to solve the problems. Okay. Now let us consider the problem. So the variance of the zero mean random variable x and y. So first ಗೆ ಕೊಟ್ಟಿದ್ದಾರೆ zero mean random variable ಅಂದ್ರೆ ಅರ್ಥ ಏನು? new x is equal to 0, new y is equal to 0 ಅಂತ. ನೀವು ಎಕ್ಸ್ಟ್ರಾ ಈ ಥರ ಏನು ಕೊಡೋಕ್ಕೋಲ್ಲ, ನಿಮಗೆ ಗೊತ್ತಾಗಬೇಕು. zero mean random variable ಅಂದರೆ ಮೀನ್ 0 ಇರುತ್ತೆ x ಮತ್ತು y ಗೆ. are given as 7.05. Okay, it is 7.05 and 5.36. ಸೊ ಏನಾಯಿತು? ವೇರಿಯನ್ಸ್ ಕೊಟ್ಟಿದ್ದಾರೆ, ಇದು ಝೀರೋ ಮೀನ್ ಅಂತ ಕೊಟ್ಟಿದ್ದಾರೆ. ನ್ಯೂ ಎಕ್ಸ್ ನ್ಯೂ ವೈ ಇಸ್ ಈಕ್ವಲ್ ಟು 0 ಆಗುತ್ತೆ. ವೇರಿಯನ್ಸ್ ಎಷ್ಟಿದೆ? ಎಕ್ಸಿನ ವೇರಿಯನ್ಸ್ ಎಷ್ಟಿದೆ? 7.05. ವೈದ ವೇರಿಯನ್ಸ್ ಎಷ್ಟಿದೆ? 5.36. ಸೊ ವೇರಿಯನ್ಸ್ ಅಂದರೆ ಏನಂತ ಬರ್ಕೋಬೇಕು? ಸಿಗ್ಮಾ ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು 7.05. ಸೊ ಇದು ಕರೆಕ್ಟಾಗಿ ಬರ್ಕೊಳ್ಳಿದ್ದು. ವೇರಿಯನ್ಸ್ ಅಂದರೆ ಸಿಗ್ಮಾ ಎಕ್ಸ್ ಸ್ಕ್ವೇರ್ ಅಂತ. ಆಯಿತಾ? ನೆಕ್ಸ್ಟ್ ಅದೇ ಥರ ಸಿಗ್ಮಾ ವೈ ಸ್ಕ್ವೇರ್ ಇಸ್ ಈಕ್ವಲ್ ಟು ವಾಟ್? 5.36. ಓಕೆ. ಸೊ ಇಷ್ಟು ಡೇಟಾ ನಿಮಗೆ ಕೊಟ್ಟಿದ್ದಾರೆ. ಅದ್ರ ಜೊತೆ ಕೋರಿಲೇಷನ್ ಕೋಎಫಿಷಿಯಂಟ್ ಫಾರ್ ಎಕ್ಸ್ ಆ್ಯಂಡ್ ವೈ ಇಸ್ ಬೀಂಗ್ ಗಿವನ್. ಕೋರಿಲೇಷನ್ ಕೋಎಫಿಷಿಯಂಟ್ ಏನು? ರೋ ಎಕ್ಸ್ ವೈ ಈಸ್ ಈಕ್ವಲ್ ಟು -0.48 ಅಂತ ಕೊಟ್ಟಿದ್ದಾರೆ ನಿಮಗೆ. ದ ಬೈವೇರಿಯಂಟ್ ರ್ಯಾಂಡಮ್ ವೇರಿಯಬಲ್ ಯು ಆ್ಯಂಡ್ ವಿ ಆರ್ ಒಬ್ಟೈನ್ಡ್ ವಿತ್ ದ ಟ್ರಾನ್ಸ್ಫಾರ್ಮೇಷನ್. ನೀವೇನು ಫೈಂಡ್ ಔಟ್ ಮಾಡಬೇಕು? ಯು ಆ್ಯಂಡ್ ವಿ ಫೈಂಡ್ ಔಟ್ ಮಾಡಬೇಕು. ಸೊ ಯು ಆ್ಯಂಡ್ ವಿ ಏನಿದೆ? ಇದು ಇನ್ ಟರ್ಮ್ಸ್ ಆಫ್ ಲೀನಿಯರ್ ಇಕ್ವೇಷನ್ ಇದೆಯಾ? ಹಂಗಾಗಿ ಇವಾಗ ಏನು ಅಪ್ಲೈ ಮಾಡ್ತೀರಾ? ಲೀನಿಯರ್ ಟ್ರಾನ್ಸ್ಫಾರ್ಮೇಷನ್ನ ಅಪ್ಲೈ ಮಾಡ್ತೀರಾ. ಓಕೆ. ಸೊ ಕೊಟ್ಟಿರೋ ಡೇಟಾ ಯೂಸ್ ಮಾಡ್ಕೊಂಡು ಫಸ್ಟಿಗೆ, ಸೊ ನಿಮಗೆ ಫಸ್ಟಿಗೆ ಇಲ್ಲಿ ಕೊಟ್ಟಿದ್ದಾರಾ? ರೋ ಎಕ್ಸ್ ವೈ ಕೊಟ್ಟಿದ್ದ. ಸೊ ರೋ ಎಕ್ಸ್ ವೈ ಅಂದರೆ ಕೋಎಫಿಷಿಯಂಟ್ ಇದೆಯಲ್ಲ,
correlation coefficient is equal to what? Covariance of xy divided by sigma x into sigma y. ಸಿಗ್ಮಾ ಎಕ್ಸ್ ಸ್ಕ್ವೇರ್ ಕೊಟ್ಟಿದ್ದಾರೆ, ಸಿಗ್ಮಾ ವೈ ಸ್ಕ್ವೇರ್ ಕೊಟ್ಟಿದ್ದಾರೆ. ಇದರಿಂದ ನಿಮ್ಗೆ ಏನು ಸಿಗುತ್ತೆ? ಸಿಗ್ಮಾ ಎಕ್ಸ್ ಸಿಗ್ಮಾ ವೈ ಸಿಗುತ್ತೆ. ಸೊ ಕೋವೇರಿಯನ್ಸ್ ಆಫ್ ಎಕ್ಸ್ ವೈ ಇಸ್ ಈಕ್ವಲ್ ಟು ವಾಟ್? ರೋ ಎಕ್ಸ್ ವೈ ಆಯಿತಾ ಇಂಟು ಸಿಗ್ಮಾ ಎಕ್ಸ್ ಸಿಗ್ಮಾ ವೈ. ಸೊ ನಿಮಗೆ ಕೋವೇರಿಯನ್ಸ್ ಸಿಕ್ತು ಅಲ್ವಾ? ಬಟ್ ಅವ್ರಿಗೆ ಕೇಳಿರೋದೇನೋ, ಜಸ್ಟ್ ಲುಕ್ ಓವರ್ ಹಿಯರ್, ದೇ ಆರ್ ಗಿವನ್ ದ ಕೋರಿಲೇಷನ್ ಕೋಎಫಿಷಿಯಂಟ್ ಆಫ್ ಎಕ್ಸ್ ಆ್ಯಂಡ್ ವೈ, ಬಟ್ ಯು ನೀಡ್ ಟು ಫೈಂಡ್ ಔಟ್ ದ ಕೋರಿಲೇಷನ್ ಕೋಎಫಿಷಿಯಂಟ್ ಆಫ್ ವಾಟ್? ಯು ಆ್ಯಂಡ್ ವಿ ಆಯಿತಾ? ಸೊ ಕೋರಿಲೇಷನ್ ಕೋಎಫಿಷಿಯಂಟ್ ಆಫ್ ಯು ಆ್ಯಂಡ್ ವಿ ಫೈಂಡ್ ಔಟ್ ಮಾಡಬೇಕು ಅಂತ ನಿಮಗೆ ಏನು ಬರುತ್ತೆ ಹೇಳಿ ಫಾರ್ಮುಲಾ? ಕೋವೇರಿಯನ್ಸ್ ಆಫ್ ಯು ವಿ ಡಿವೈಡೆಡ್ ಬೈ ಸಿಗ್ಮಾ ಯು ಇಂಟು ಸಿಗ್ಮಾ ವಿ. ಇಷ್ಟು ಬೇಕಲ್ವಾ ನಿಮಗೆ? ಇದರಲ್ಲಿ ನಿಮಗೆ ಕೋವೇರಿಯನ್ಸ್ ಆಫ್ ಯು ವಿನೂ ಗೊತ್ತಿಲ್ಲ, ಸಿಗ್ಮಾ ಯುನೂ ಗೊತ್ತಿಲ್ಲ, ಸಿಗ್ಮಾ ವಿನೂ ಗೊತ್ತಿಲ್ಲ. ಸೊ ಇದಿಷ್ಟನ್ನು ಈಗ ಫೈಂಡ್ ಔಟ್ ಮಾಡಬೇಕು. ಓಕೆ, ಸೊ ನಾವು first let us find out the variance of u. Okay, so variance of u is sigma u square. ಅದು ಫಾರ್ಮುಲಾ ನಿಮಗೆ ಗೊತ್ತಿದೆ. What is the formula? So which you have written down: a square sigma x square plus 2ab covariance of xy plus b square into sigma y square ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ಈ ಈಕ್ವೇಷನ್ ಅಲ್ಲಿ ನೀವು ಕೊಟ್ಟಿದ್ರಲ್ಲ, ಈ ಈಕ್ವೇಷನ್ ಏನಂತ ಕೊಟ್ಟಿದ್ದಾರೆ? u is equal to 2x plus y ಅಂತ ಕೊಟ್ಟಿದ್ದಾರೆ, v is equal to x plus 2y ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ಇದು ಕೊಟ್ಟಿದ ತಕ್ಷಣ ನೀವೇನು ಮಾಡಬೇಕು? ಇದರಲ್ಲಿ ಸೊ ಇದನ್ನ ಹೆಂಗೆ ಬರ್ಕೊಳ್ಬೋದು ನೀವು? u is equal to ax plus by ಅಂತ ಬರೀಬೋದಾ? ಇದು v is equal to cx plus dy ಅಂತ ಬರ್ಕೊಳ್ಳಿ. ಓಕೆ, ಸೊ ನಿಮಗೆ ವ್ಯಾಲ್ಯೂ ಆಫ್ ಎ ಎಷ್ಟು ಬರುತ್ತೆ? 2 ಬರುತ್ತೆ. ವ್ಯಾಲ್ಯೂ ಆಫ್ ಬಿ ಎಷ್ಟು ಬರುತ್ತೆ? 1 ಬರುತ್ತೆ. ಎ ಇಸ್ 2, ಬಿ ಇಸ್ 1. ನೆಕ್ಸ್ಟ್ ವ್ಯಾಲ್ಯೂ ಆಫ್ ಸಿ ಎಷ್ಟು ಬರುತ್ತೆ? ಇಟ್ ಈಸ್ 1. ಓಕೆ, ವ್ಯಾಲ್ಯೂ ಆಫ್ ಡಿ ಎಷ್ಟು ಬರುತ್ತೆ? 2 ಬರುತ್ತೆ. ಸೊ ಫಸ್ಟಿಗೆ ಎ ಬಿ ಸಿ ಡಿ ವ್ಯಾಲ್ಯೂನ ಈ ಕೊಟ್ಟಿರೋ ಈಕ್ವೇಷನಿಂದ ಬರ್ಕೊಳ್ಳಿ. ಓಕೆ, ನೆಕ್ಸ್ಟ್ ಸಿಗ್ಮಾ ಎಕ್ಸ್ ಸ್ಕ್ವೇರ್ ಕೊಟ್ಟಿದ್ದಾರೆ ಎಷ್ಟು? 7.05. ಸಿಗ್ಮಾ ವೈ ಸ್ಕ್ವೇರ್ ಕೊಟ್ಟಿದ್ದಾರೆ 5.36. ಸೊ ಸಿಗ್ಮಾ ಎಕ್ಸ್ ಬೇಕಲ್ಲ, ಸ್ಕ್ವೇರ್ ರೂಟ್ ಆಫ್ ತೊಗೊಳ್ಳಿ 7.05, ಸಿಗ್ಮಾ ವೈ ಸ್ಕ್ವೇರ್ ರೂಟ್ ಆಫ್ 5.36. ಸೊ ಈ ಈಕ್ವೇಷನಲ್ಲಿ ಬೇಕಾಗಿರೋ ಡೇಟಾ ಎಲ್ಲ ಈಗ ನಿಮಗೆ ಸಿಕ್ತು. ಓಕೆ, ಈ ಈಕ್ವೇಷನಲ್ಲಿ ಏನೇನು ಬೇಕೋ ಆ ಡೇಟಾ ಎಲ್ಲ ಫುಲ್ ಸಿಕ್ಕಿದೆ ನಿಮಗೀಗ. ಓಕೆ, ನಾವು ಯು ಸಬ್ಸ್ಟಿಟ್ಯೂಟ್ ದಟ್. ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಿಮಗೆ ಏನು ಸಿಗುತ್ತೆ? ಸಿಗ್ಮಾ ಯು ಸ್ಕ್ವೇರ್ ಸಿಗುತ್ತೆ. ಆಯಿತಾ? ನೆಕ್ಸ್ಟ್ ಸಿಗ್ಮಾ ವಿ ಸ್ಕ್ವೇರ್ ಕ್ಯಾಲ್ಕುಲೇಟ್ ಮಾಡೋಕ್ಕೂ ಅಷ್ಟೇ ಇದೇ ಡೇಟಾ ಬೇಕು ನಿಮಗೆ. ಓಕೆ, ಸೊ ಇಸ್ ಟೇಕ್ ದಿಸ್ ಡೇಟಾ ಆ್ಯಂಡ್ ಸಬ್ಸ್ಟಿಟ್ಯೂಟ್ ಹಿಯರ್ ಆ್ಯಂಡ್ ಯು ವಿಲ್ ಬಿ ಗೆಟಿಂಗ್ ವಾಟ್? ಸಿಗ್ಮಾ ವಿ ಸ್ಕ್ವೇರ್. ಸೊ ನಿಮಗೆ ಸಿಗ್ಮಾ ಯು ಸ್ಕ್ವೇರ್ ಮತ್ತು ಸಿಗ್ಮಾ ವಿ ಸ್ಕ್ವೇರ್ ಸಿಕ್ಕಿದೆ ಅಂತ ಹೇಳಿದ್ರೆ ನೆಕ್ಸ್ಟ್ ಏನು ಮಾಡ್ಬೋದು ನೀವು? ಯು ಕ್ಯಾನ್ ಕ್ಯಾಲ್ಕುಲೇಟ್ ಕೋವೇರಿಯನ್ಸ್ ಆಫ್ u and v. So here what is that? Again you will be making use of this data a b c d ಇದೆಲ್ಲ ಇದನ್ನ ಯೂಸ್ ಮಾಡಿ ಕೋವೇರಿಯನ್ಸ್ ಆಫ್ ಎಕ್ಸ್ ವೈ ಸಿಗುತ್ತೆ. ಓಕೆ, ಕೋವೇರಿಯನ್ಸ್ ಆಫ್ ಯು ವಿ ಸಿಗುತ್ತೆ. ಸೊ ನಿಮಗೆ ಇವಾಗ ಕೋವೇರಿಯನ್ಸ್ ಆಫ್ ಯು ವಿನೂ ಸಿಕ್ಕಿದೆ, ಸಿಗ್ಮಾ ಯುನೂ ಸಿಕ್ಕಿದೆ, ಸಿಗ್ಮಾ ವಿನೂ ಸಿಕ್ಕಿದೆ. ಸೊ ಇದು ಜಸ್ಟ್ ಸಬ್ಸ್ಟಿಟ್ಯೂಟ್ ಹಿಯರ್. ಓಕೆ, ಆ್ಯಕ್ಚುಲಿ ನಿಮಗೆ ಇಲ್ಲಿ ಏನು ಸಿಗುತ್ತೆ? ಸಿಗ್ಮಾ ವಿ ಸ್ಕ್ವೇರ್ ಸಿಗುತ್ತಲ್ಲ. ವಾಟ್ ಇಸ್ ಸಿಗ್ಮಾ ವಿ? ಯು ಜಸ್ಟ್ ಟೇಕ್ ದ ಸ್ಕ್ವೇರ್ ರೂಟ್ ಆಫ್ ದಿಸ್ ಆನ್ಸರ್. ಸೊ ದಟ್ ವಿಲ್ ಗಿವ್ ಯು ವಾಟ್? ಸಿಗ್ಮಾ ವಿ. ಸೊ ಅದನ್ನೆಲ್ಲ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ವೆನ್ ಯು ಸಬ್ಸ್ಟಿಟ್ಯೂಟ್ ಹಿಯರ್, ಓಕೆ, ವಿಲ್ ಬಿ ಗೆಟಿಂಗ್ ದ ಆನ್ಸರ್. ಸೊ ದಿಸ್ ಇಸ್ ವಾಟ್ ಯು ಆರ್ ಬೀಯಿಂಗ್ ಆಸ್ ಇನ್ ದ ಕ್ವೆಶನ್. ಓಕೆ, ಎಷ್ಟು ಬಂತು ಆನ್ಸರ್ ನಿಮಗೆ? 0.5283. ಓಕೆ, ಇದು ನಿಮಗೆ ಕೇಳಿದ ಕ್ವಶನಲ್ಲಿ ಏನು ಕೇಳಿದ್ರು? ರೋ ಯು ವಿ ಫೈಂಡ್ ಔಟ್ ಮಾಡೋಕ್ಕೆ ಕೇಳಿದ್ರು. ಓಕೆ, ಸೊ ಯು ಫೌಂಡ್ ಔಟ್ ದ ಕೋಎಫಿಷಿಯಂಟ್ ರೋ ಆಫ್ ಯು ವಿ. ಓಕೆ, ಇದೊಂದು ಫೈಂಡ್ ಔಟ್ ಮಾಡೋಕ್ಕೆ ನೀವು ಇದೆಲ್ಲ ಕ್ಯಾಲ್ಕುಲೇಟ್ ಮಾಡಬೇಕು. ಯಾಕೋ ಯಾವುದೋ ಸಿಗ್ಮಾ ಯು ಸ್ಕ್ವೇರ್ ಮಾಡಬೇಕು, ಸಿಗ್ಮಾ ವಿ ಸ್ಕ್ವೇರ್ ಮಾಡಬೇಕು, ಮತ್ತು ಕೋವೇರಿಯನ್ಸ್ ಆಫ್ ಯು ಮತ್ತು ವಿ ಮಾಡಬೇಕು. ಓಕೆ, ಸಾರಿ, ಕ್ಲಿಯರ್ ವಿತ್ ದಟ್? ಅರ್ಥ ಆಯ್ತಾ ಇದು? ಓಕೆ, ಸೊ ದಿಸ್ ಈಸ್ ರಿಗಾರ್ಡಿಂಗ್ ದ ಲೀನಿಯರ್ ಟ್ರಾನ್ಸ್ಫಾರ್ಮೇಷನ್. ಓಕೆ, ನೆಕ್ಸ್ಟ್ ಇನ್ನೊಂದು ಥರ ಟ್ರಾನ್ಸ್ಫಾರ್ಮ್ ಬರುತ್ತೆ, ರೊಟೇಷನಲ್ ಟ್ರಾನ್ಸ್ಫಾರ್ಮೇಷನ್ ಅಂತ. ಸೊ ಇಲ್ಲಿ ಏನು ಮಾಡುತ್ತೆ ಅಂದರೆ ಅವ್ರು ಯು ಮತ್ತು ವಿನ ಕೊಟ್ಟಿರ್ತಾರೆ. ಓಕೆ, ಯು ಮತ್ತು ವಿ ಕೊಟ್ಟಿರ್ತಾರೆ. ಅದು ರೊಟೇಟ್ ಆಗುತ್ತಲ್ಲ, ಯೂಶಲಿ ವೆನ್ ಎವರ್ ಯು ಸೇ ರೊಟೇಟಿಂಗ್ ಇಟ್ ಈಸ್ ಇನ್ ಟರ್ಮ್ಸ್ ಆಫ್ ವಾಟ್? ಥೀಟಾ ಅಲ್ವಾ? ಇನ್ ಟರ್ಮ್ಸ್ ಆಫ್ ಥೀಟಾ ಹೇಳ್ತೀರಲ್ವಾ? ಸೊ ಯು ನೀಡ್ ಟು ವಿಲ್ ಬಿ ಗಿವಿಂಗ್ ವಾಟ್? ಯು ಆ್ಯಂಡ್ ವಿ. ಯು ನೀಡ್ ಟು ಫೈಂಡ್ ಔಟ್ ವಾಟ್? ಎಕ್ಸ್, ವೈ ಆ್ಯಂಡ್ ಥೀಟಾ. ಓಕೆ, ಇದಿಷ್ಟನ್ನು ಸಹ ನೀವು ಫೈಂಡ್ ಔಟ್ ಮಾಡಬೇಕು. ಓಕೆ, now let us consider the rotational transformation. So u is equal to rotational transformation ಇದ್ರೆ, so the equation would be of this form. ಏನಿರುತ್ತೆ? u is equal to cos theta x minus sin theta y, v is equal to sin theta x plus cos theta y ಕೊಟ್ಟಿರ್ತಾರೆ. ಓಕೆ, ಸೊ ಇದನ್ನ ನಾವು ಮ್ಯಾಟ್ರಿಕ್ಸ್ ಫಾರ್ಮ್ಯಾಟಲ್ಲಿ ಬರ್ಕೊಳ್ಬೋದಾ? ಸೊ ಹೌ ಕ್ಯಾನ್ ಯು ರೈಟ್ ಇಟ್ ಇನ್ ಮ್ಯಾಟ್ರಿಕ್ಸ್ ಫಾರ್ಮ್? ಇದು ಯು ವಿ ಇಟ್ಕೊಳ್ಳಿ, ಇದು cos theta ಮೈನಸ್ sin theta, ಇದನ್ನ ಇದಿಲ್ಲ x ಮತ್ತು y, ಇಲ್ಲೇನಿದೆ? x ಮತ್ತು y ಇದೆ.
ಸೊ ಇದನ್ನು ಈ ಕಡೆ ಬರ್ಕೊಳ್ಳಿ. ಸೊ ಎಕ್ಸ್ ವೈ ಇದು ಬರ್ಕೊಳ್ಳಿ. ಸೊ ಏನಾಗುತ್ತೆ, ಇದು ಇದಕ್ಕೆ ಬರುತ್ತಲ್ವ, ಯೂಶ್ವಲಿ ಇದು ಎಕ್ಸ್ ಬರುತ್ತೆ, ಇದು ವೈ ಬರುತ್ತೆ. ಸೊ ವಿ ಕ್ಯಾನ್ ರೈಟ್ ದಿಸ್ ಇನ್ ದಿಸ್ ಫಾರ್ಮ್ಯಾಟ್. ಇದನ್ನೇ ಇದೇ ಈಕ್ವೇಷನ್ನೇ ಈ ಥರ ಬರ್ಕೊಂಡಿದೆ. ಏನಾಗುತ್ತೆ, ಸೊ ಯು ವಿ ಅಂತ ಬರುತ್ತೆ ಈ ಕಡೆ. ಓಕೆ, ಈ ಕಡೆ ಸೈಡ್ ಹಿಂಗೆ ಬರ್ಕೊಳ್ಳಿ. ಈಸ್ ಈಕ್ವಲ್ ಟು ಇದು ಇದೆಯಲ್ಲ, ಈ ವ್ಯಾಲ್ಯೂಸ್ ಹಿಂಗೆ ಬರ್ಕೊಳ್ಳಿ. ಕಾಸ್ ತೀಟಾ, ನೆಕ್ಸ್ಟ್ ಮೈನಸ್ ಸೈನ್ ತೀಟಾ, ನೆಕ್ಸ್ಟಿಗೆ ಸೈನ್ ತೀಟಾ ಮತ್ತು ಕಾಸ್ ತೀಟಾ ಅಂತ ಬರ್ಕೊಳ್ಳಿ. ಆಯಿತಾ. ಸೊ ಫಸ್ಟ್ನೇದು ಏನಿದೆ, ಎಕ್ಸ್ ಇದೆ. ಎರಡನೇ ವೇರಿಯೇಬಲ್ ಏನಿದೆ, ವೈ ಇದೆ ಅಲ್ವಾ. ಸೊ ಇಲ್ಲಿ ಈ ಥರ ಬರ್ಕೊಳ್ಳಿ. ಓಕೆ, ಸೊ ಎಕ್ಸ್ ಮತ್ತು ವೈ ಬರುತ್ತೆ. ಇದನ್ನು ರೆಡ್ಯೂಸ್ ಮಾಡಿದ್ರೆ ಹಾಗೆ ಬರುತ್ತಾ, ಹಿಂಗೆ ಬರುತ್ತೆ. ಕಾಸ್ ತೀಟಾ ಎಕ್ಸ್ ಮೈನಸ್ ಸೈನ್ ತೀಟಾ ವೈ. ಅದಕ್ಕೆ ಯುಗೆ, ವಿಗೆ ಏನಾಗುತ್ತೆ, ಸೊ ಇಟ್ ಈಸ್ ಸೈನ್ ತೀಟಾ ಎಕ್ಸ್ ಪ್ಲಸ್ ಕಾಸ್ ತೀಟಾ ವೈ ಅಂತ ಬರುತ್ತೆ. ಓಕೆ, ಸೊ ದಿಸ್ ಈಕ್ವೇಷನ್ ಕ್ಯಾನ್ ಬಿ ರಿಟರ್ನ್ ಇನ್ ದಿಸ್ ಫಾರ್ಮ್ಯಾಟ್. ಓಕೆ, ಸೊ ಈ ಥರ ಬರ್ಕೊಂಡ್ಮೇಲೆ, ಸೊ ನಿಮಗೆ ಬೇಕಾಗಿದೆ ನೋಡಿ, ಎಕ್ಸ್ ಮತ್ತು ವೈ ಬೇಕು ನಿಮಗೆ, ಯು ಮತ್ತು ವಿ ಅವರೇ ಕೊಟ್ಟಿರ್ತಾರೆ. ಹಂಗಾಗಿ ಏನು ಮಾಡಬೇಕು, ಸೊ ಅನ್ನೌನ್ ಏನಿದೆ ನಿಮಗೆ, ಎಕ್ಸ್ ಮತ್ತು ವೈ ಇದೆಯಲ್ಲ, ಸೊ ಎಕ್ಸ್ ಮತ್ತು ವೈ ಈಸ್ ಈಕ್ವಲ್ ಟು ಇನ್ವರ್ಸ್ ಮಾಡಿ. ಇನ್ವರ್ಸ್ ಆಫ್ ದಿಸ್. ಓಕೆ, ವಾಟ್ ಈಸ್ ದ ಇನ್ವರ್ಸ್ ಆಫ್ ದಿಸ್, ಕಾಸ್ ಥೀಟಾ. ಈ ಮ್ಯಾಟ್ರಿಕ್ಸ್ ಇದೆಯಲ್ಲ, ಇದು ಇನ್ವರ್ಸ್ ಫೈಂಡ್ ಔಟ್ ಮಾಡಿ. ಇದು ಈ ಕಡೆ ಬರುತ್ತಲ್ಲ, ಹಂಗಾಗಿ ಏನಾಗುತ್ತೆ, ಇನ್ವರ್ಸ್ ಇಂಟು ಯು ವಿ ಆಗುತ್ತೆ. ಓಕೆ, ಸೊ ಯು ಆಲ್ರೆಡಿ ಲರ್ನ್ ಹೌ ಟು ಟೇಕ್ ದ ಇನ್ವರ್ಸ್. ಓಕೆ, ಹೌ ಡು ಯು ಟೇಕ್ ದ ಇನ್ವರ್ಸ್, 1 ಡಿವೈಡೆಡ್ ಬೈ ಡಿಟರ್ಮಿನೇಟ್ ಫೈಂಡ್ ಔಟ್ ಮಾಡೋಕ್ಕೆ. 1 ಡಿವೈಡ್ ಬೈ ಏನಾಗುತ್ತೆ, ಇದು ಕಾಸ್ ಇಂಟು ಕಾಸ್, ಕಾಸ್ ಸ್ಕ್ವೇರ್ ಥೀಟಾ, ಮೈನಸ್ ಸೈನ್ ಇಂಟು ಸೈನ್ ಮೈನಸ್ ಸೈನ್ ಥೀಟಾ. ಹಂಗಾಗಿ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ದಟ್ ವುಡ್ ಬಿ 1 ಬೈ ಕಾಸ್ ಸ್ಕ್ವೇರ್ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಪ್ಲಸ್ ಸೈನ್ ಸ್ಕ್ವೇರ್ ಥೀಟಾ ಆಗುತ್ತೆ ಅಲ್ವಾ. ಸೊ ನೆಕ್ಸ್ಟ್ ಏನಾಗುತ್ತೆ, ಇದು ಕಾಸ್ ಥೀಟಾ ಹಿಂಗೆ ಬರ್ಕೊಳ್ಳಿ. ಇದು ಸೈನ್ ಚೇಂಜ್ ಮಾಡಬೇಕು ನೀವು. ಓಕೆ, ಸೈನ್ ಥೀಟಾ ಇರುತ್ತೆ, ಮೈನಸ್ ಸೈನ್ ಥೀಟಾ. ಸೊ ದಿಸ್ ಹೌ ಬಿ ಟೇಕಿಂಗ್ ದ ಡಿಟರ್ಮಿನೆಂಟ್ ಆಫ್ 2 ಕ್ರಾಸ್ 2 ಮ್ಯಾಟ್ರಿಕ್ಸ್. ಓಕೆ, ಸೊ ನೆಕ್ಸ್ಟ್ ಇದೇನಿದೆ, ಯು ಇಂಟು ವಿ ಹಂಗೆ ಇಟ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿಗೆ ಯು ನೋ ದ ರಿಲೇಷನ್, ಕಾಸ್ ಸ್ಕ್ವೇರ್ ಥೀಟಾ ಪ್ಲಸ್ ಸೈನ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು ವಾಟ್, 1. ಸೊ ದಿಸ್ ವ್ಯಾಲ್ಯೂ ಬಿಕಮ್ಸ್ ವಾಟ್, 1 ಆಗುತ್ತೆ. ಓಕೆ, ಸೊ ಇಷ್ಟಾದ್ಮೇಲೆ ನಿಮಗೆ ಎಕ್ಸ್ ಮತ್ತು ವ್ಯಾಲ್ಯೂಸ್ ವೈಸ್ ವ್ಯಾಲ್ಯೂ ಸಿಗುತ್ತೆ ನೋಡಿ. ಸೊ ಇಸ್ ದ ವ್ಯಾಲ್ಯೂ ಆಫ್ ಎಕ್ಸ್. ಸೊ ಇಲ್ಲಿ ಎಕ್ಸ್ ಮತ್ತು ವೈ ಇದೆಯಲ್ಲ, ಸೊ ಈ ಥರ ಮಾಡಿದ್ರೆ, ಸೊ ಎಕ್ಸ್ ಈಸ್ ಈಕ್ವಲ್ ಟು ವಾಟ್, ಈ ವ್ಯಾಲ್ಯೂ ಬರುತ್ತೆ. ವಾಟ್ ಇಸ್ ದಿಸ್, ಸೊ ದಿಸ್ ಇಸ್ ಎಕ್ಸ್ ಆ್ಯಂಡ್ ದಿಸ್ ಇಸ್ ವೈ. ಸೊ ವಾಟ್ ಈಸ್ ಎಕ್ಸ್, ಎಕ್ಸ್ ಈಸ್ ಈಕ್ವಲ್ ಟು ಕಾಸ್ ಥೀಟಾ ಪ್ಲಸ್ ಯು ಇದೆಯಲ್ವಾ, ಕಾಸ್ ಥೀಟಾ ಯು ಇಂಟು ಸೈನ್ ಥೀಟಾ ವಿ ಬರುತ್ತೆ. ಸೊ ವೈ ಈಸ್ ಈಕ್ವಲ್ ಟು ವಾಟ್, ಮೈನಸ್ ಸೈನ್ ಥೀಟಾ ಯು ಪ್ಲಸ್ ಕಾಸ್ ಥೀಟಾ ವಿ ಬರುತ್ತೆ. ಓಕೆ, ಸೊ ದಿಸ್ ಆರ್ ದ ವ್ಯಾಲ್ಯೂ ವಿಚ್ ಯು ವರ್ ರಿಕ್ವೈರ್ಡ್. ಓಕೆ, ಎಕ್ಸ್ ಮತ್ತು ವೈ ವ್ಯಾಲ್ಯೂ ನಿಮಗೆ ಸಿಕ್ತು ಈಗ. ಸೊ ಆರ್ ಯು ಕ್ಲಿಯರ್ ವಿತ್ ದಟ್? ಇಷ್ಟು ಗೊತ್ತಾಯ್ತಾ ಎಕ್ಸ್ ಮತ್ತು ವೈ ಹೆಂಗೆ ಬಂತು ಅಂತ? ಹಲೋ ಹಲೋ, ಎಸ್ ಸರ್. ಓಕೆ. ನೆಕ್ಸ್ಟ್ ವಾಟ್ ಯು ನೀಡ್ ಟು ಫೈಂಡ್ ಔಟ್, ಸೊ ಪ್ರೀವಿಯಸ್ ಮಾಡ್ದಂಗೆ ಈ ಥರ ಮಾಡಿ. ಫಸ್ಟ್ನೇ ಇದು ಲೀನಿಯರಲ್ಲಿ ಏನೈತೆ ಹೇಳಿ, ಎಕ್ಸ್ ಮತ್ತು ವೈ ಕೊಟ್ಟಿದ್ರು, ಯು ಮತ್ತು ವಿ ಫೈಂಡ್ ಔಟ್ ಮಾಡ್ತಿದ್ರಿ. ಆಯಿತಾ, ಯು ಇಂದು ಮೀನ್, ಆಮೇಲೆ ವೇರಿಯನ್ಸ್, ಆಮೇಲೆ ವಿದು ಮೀನ್, ಆಮೇಲೆ ವೇರಿಯನ್ಸ್, ಆಮೇಲೆ ಕೋವೇರಿಯನ್ಸ್ ಆಫ್ ಯು ಮತ್ತು ವಿ. ಇಷ್ಟು ಫೈಂಡ್ ಔಟ್ ಮಾಡ್ತಿರಲ್ವಾ. ಸೊ ಇವಾಗ ಏನು ಮಾಡಿದ್ದಾರೆ ಇಲ್ಲಿ, ಯು ವಿ ಅವರೇ ಕೊಟ್ಟಿದ್ದಾರೆ. ಓಕೆ, ಯು ಆ್ಯಂಡ್ ವಿ ಈಸ್ ಬೀಯಿಂಗ್ ಗಿವನ್. ಯು ನೀಡ್ ಟು ಫೈಂಡ್ ಔಟ್ ವಾಟ್, ಎಕ್ಸ್ ವೈ. ನೆಕ್ಸ್ಟ್ ಏನು, ಮೀನ್ ಆಫ್ ಎಕ್ಸ್ ಫೈಂಡ್ ಔಟ್ ಮಾಡಬೇಕು, ಮೀನ್ ಆಫ್ ವೈ ಫೈಂಡ್ ಔಟ್ ಮಾಡಬೇಕು. ನೆಕ್ಸ್ಟಿಗೆ ವೇರಿಯನ್ಸ್ ಆಫ್ ಎಕ್ಸ್, ವೇರಿಯನ್ಸ್ ಆಫ್ ವೈ. ಓಕೆ, ಅದ್ರ ಜೊತೆ ಇನ್ನೊಂದು ಎಕ್ಸ್ಟ್ರಾ ಇದು ತೀಟಾ ಒಂದು ಫೈಂಡ್ ಔಟ್ ಮಾಡಬೇಕು ನೀವು. ಓಕೆ, ಆಮೇಲೆ ಇದನ್ನು ಕೋವೇರಿಯನ್ಸ್ ಆಫ್ ಎಕ್ಸ್ ವೈ. ಓಕೆ, ಇಷ್ಟನ್ನು ಫೈಂಡ್ ಔಟ್ ಮಾಡಬೇಕು. ಒಂದು ಎಕ್ಸ್ಟ್ರಾ ಯಾವುದು ಅಂದರೆ ತೀಟಾ ಒಂದು ಮಾತ್ರ ಎಕ್ಸ್ಟ್ರಾ ಫೈಂಡ್ ಔಟ್ ಮಾಡಬೇಕು. ಓಕೆ, ಸೊ ನಾವು ಲೆಟ್ ಅಸ್ ಟ್ರೈ ಟು ಫೈಂಡ್ ನ್ಯೂ ಎಕ್ಸ್, ದಟ್ ಈಸ್ ಮೀನ್ ಆಫ್ ಎಕ್ಸ್. ಇದು ಎಕ್ಸ್ಪೆಕ್ಟೇಷನ್ ಅಪ್ಲೈ ಮಾಡ್ತಾರೆ ಈ ಕಡೆ. ನ್ಯೂ ಎಕ್ಸ್ ಇಸ್ ಈಕ್ವಲ್ ಟು ಏನಾಗುತ್ತೆ, ಕಾಸ್ ಥೀಟಾ ನ್ಯೂ ಯು ಪ್ಲಸ್ ಸೈನ್ ಥೀಟಾ ನ್ಯೂ ವಿ ಬರುತ್ತೆ. ನ್ಯೂ ವೈ ಏನು ಬರುತ್ತೆ, ಮೀನು ಮೈನಸ್ ಸೈನ್ ಥೀಟಾ ನ್ಯೂ ವಿ ಪ್ಲಸ್ ಕಾಸ್ ಥೀಟಾ ನ್ಯೂ ವಿ ಬರುತ್ತೆ. ಓಕೆ, ಸೊ ಇದೆರಡು ಈಕ್ವೇಷನ್ನ ಬರ್ಕೊಳ್ಳಿ, ಮೀನ್ ಫಾರ್ ಎಕ್ಸ್ ಆ್ಯಂಡ್ ವೈ. ಇದೆರಡು ಈಕ್ವೇಷನ್, ಮೀನ್ ಫಾರ್ ಎಕ್ಸ್ ಆ್ಯಂಡ್ ವೈ. ಬರ್ಕೊಂಡ್ರೆ ಇದೆರಡು ಈಕ್ವೇಷನ್.
ಆಯ್ತಾ? Hello? Have you written it down? ಆಯ್ತಾ the equation now? Yes, sir. Okay. Next, you need to find out what variance. Okay, variance of x. Yes, sir. Okay, they need to find out variance sigma of x square ಮತ್ತೆ sigma y square. Okay, ಸೊ ಇದನ್ನ ಪ್ರೂವ್ ಮಾಡಕ್ಕೆ ಕೇಳಿಲ್ಲ ಅವರು. ಸೊ ಹಂಗಾಗಿ ಡೈರೆಕ್ಟಾಗಿ ಈಕ್ವೇಶನ್ ಬರ್ಕೊಳ್ಳೋಣ. ಸೊ ಬಟ್ ನಿಮಗೆ ಒಂದು ಮ್ಯಾಪ್ ಮಾಡ್ಕೊಳಕ್ಕೆ ಏನಾದ್ರು ಒಂದು ಲಾಜಿಕ್ ಬೇಕಲ್ವಾ. ಸೊ ಹಂಗಾಗಿ ಇದೇನು ಮಾಡಿ ಅಂತ ಹೇಳಿದ್ರೆ ಜಿಗ್ಮಾ ಎಕ್ಸ್ ಸ್ಕ್ವೇರ್ ಅಂದರೆ ಫಸ್ಟು ಮೀನಿಂಗ್ ನೋಡ್ಕೊಳ್ಳಿ. ಸೊ ಇಲ್ಲಿ ಕಾಸ್ ಇದೆಯಾ, ಇದನ್ನ ಸ್ಕ್ವೇರ್ ಮಾಡಿ ಕಾಸ್ ಸ್ಕ್ವೇರ್ ಥೀಟಾ. ಇಲ್ಲಿ ಯು ಇದೆಯಾ, ನ್ಯೂ ಯು ಇದೆಯಲ್ಲ, ಸಿಗ್ಮಾ ನ್ಯೂ ಸ್ಕ್ವೇರ್ ಅಂತ ಬರ್ಕೊಳ್ಳಿ. ಓಕೆ, ಸೊ ನೆಕ್ಸ್ಟು ಈ ಕಡೆ ಸೈಡ್ ಏನಿದೆ ಸೈನ್ ಇದೆಯಾ, ಸೊ ಹಂಗಾಗಿ ಇದೇನು ಬರ್ಕೊಳ್ಳಿ, ಇದು ಕಾಸ್ ಇದೆ ಕಾಸ್ ಸ್ಕ್ವೇರ್ ಥೀಟಾ. ಇಲ್ಲಿ ಯು ಇದೆ ಹಂಗಾಗಿ ಸಿಗ್ಮಾ ಯು ಸ್ಕ್ವೇರ್ ಬರ್ಕೊಳ್ಳಿ. ಇಲ್ಲಿ ಸೈನ್ ಇದೆ ಸೈನ್ ಸ್ಕ್ವೇರ್ ಥೀಟಾ ಸಿಗ್ಮಾ ವಿ ಸ್ಕ್ವೇರ್ ಬರ್ಕೊಳ್ಳಿ. ಓಕೆ, ನೆಕ್ಸ್ಟ್ ಇದು ಮಧ್ಯದಲ್ಲಿ ಏನು ಬರೀ, ಇದು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಟು ಎ ಬಿ ಫಾರ್ಮುಲಾ ಥರ ಬರುತ್ತಾ. ಸೊ ಟು ಇಂಟು ಕಾಸ್ ಥೀಟಾ ಅಂತ ಬರ್ಕೊಳ್ಳಿ, ಸೈನ್ ಥೀಟಾ ಕಾಸ್ ಥೀಟಾ, ಕೋವೇರಿಯನ್ಸ್ ಆಫ್ ಯು ಮತ್ತು ವಿ ಅಂತ ಬರ್ಕೊಳ್ಳಿ. ಓಕೆ, ಸೊ ದಟ್ ಈಸ್ ಹೌ ಯು ಕ್ಯಾನ್ ರಿಮೆಂಬರ್ ದಿಸ್. ಓಕೆ, ಯು ಜಸ್ಟ್ ನೀಡ್ ಟು ಫಾಲೋ ಸಮ್ ಲಾಜಿಕ್ ಟು ರಿಮೆಂಬರ್ ದಿಸ್. ಇದೇ ಥರ ಮಾಡಬೇಕು ಅಂತೇನಿಲ್ಲ, ನಿಮಗೆ ಹೆಂಗೆ ಬೇಕೋ ಆ ಥರ ಯೂಸ್ ಮಾಡ್ಕೊಂಡು ಇದೊಂದು ಫಾರ್ಮುಲಾ ಬ್ಯಾಟ್ ಮಾಡಬೇಕು ನೀವು. ಓಕೆ, ಸಿಗ್ಮಾ ಎಕ್ಸ್ ಸ್ಕ್ವೇರ್ ಇಂದ. ಓಕೆ, ಸೊ ಇಷ್ಟಾದಮೇಲೆ ಸಿಗ್ಮಾ ವೈ ಸ್ಕ್ವೇರ್ದು ಅದೇ ಥರ. ಓಕೆ, ಸಿಗ್ಮಾ ವೈ ಸ್ಕ್ವೇರ್ದು ಅದೇ ಥರ ಮಾಡಿ. ಇಲ್ಲೇನಿದೆ ಸೈನ್ ಇದೆ ಸೈನ್ ಸ್ಕ್ವೇರ್ ಥೀಟಾ, ಇಲ್ಲಿ ಯು ವಿ ಇದೆ ವಿ ಬರ್ಕೊಳ್ಳಿ. ಓಕೆ, ನೆಕ್ಸ್ಟ್ ಇದೇ ಇದೆ ಕಾಸ್ ಸ್ಕ್ವೇರ್ ಥೀಟಾ, ಯು ಇದೆ ಸಿಗ್ಮಾ ವಿ ಸ್ಕ್ವೇರ್ ಇದೆ. ಇಲ್ಲಿ ಮೈನಸ್ ಸೈನ್ ಇದೆ ನೋಡಿ, ಹಂಗಾಗಿ ಇಲ್ಲಿ ಮೈನಸ್ ಸೈನ್ ಹಾಕೊಳ್ಳಿ. ಟು ಸೈನ್ ಥೀಟಾ ಕಾಸ್ ಥೀಟಾ, ಟು ಸೈನ್ ಥೀಟಾ ಕಾಸ್ ಥೀಟಾ, ಕೋವೇರಿಯನ್ಸ್ ಆಫ್ ಯು ಮತ್ತು ವಿ ಅಂತ ಬರ್ತದೆ. ಓಕೆ, ದಿಸ್ ಇಸ್ ದ ವೇರಿಯನ್ಸ್ ಆಫ್ ಎಕ್ಸ್ ಆ್ಯಂಡ್ ದಿಸ್ ಇಸ್ ದ ವೇರಿಯನ್ಸ್ ಆಫ್ ವೈ. ಓಕೆ, ಯು ನೀಡ್ ಟು ಬ್ಯಾಟ್ ದೀಸ್ ಟು ಫಾರ್ಮುಲಾಸ್. ಮೀನ್ ಮತ್ತು ವೇರಿಯನ್ಸ್ನ ಫಾರ್ಮುಲಾ ನಿಮಗೆ ಗೊತ್ತಿರಬೇಕು ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು. ಓಕೆ, ಇದಾದಮೇಲೆ ನಿಮಗೆ ಕೋವೇರಿಯನ್ಸ್ ಆಫ್ ಎಕ್ಸ್ ವೈ ಫೈಂಡ್ ಔಟ್ ಮಾಡಬೇಕು. ಕೋವೇರಿಯನ್ಸ್ ಆಫ್ ಎಕ್ಸ್ ವೈಗೆ ಇಲ್ಲೇನು ಮಾಡಿ, ಮುಂಚೆ ಮಾಡಿರಲ್ಲ ಎ ಸ್ಕ್ವೇರ್ ಕೆಳಗಡೆ ಬಿ ಸಿ ಸ್ಕ್ವೇರ್ ಇತ್ತಲ್ಲ, ಎ ಮತ್ತು ಸಿ ತೊಗೊಂಡ್ರಲ್ಲ, ಅದೇ ಥರ ಇಲ್ಲಿ ಕಾಸ್ ಸ್ಕ್ವೇರ್ ಸೈನ್ ಸ್ಕ್ವೇರ್ ಇದೆ, ಇಲ್ಲಿ ಸೈನ್ ಥೀಟಾ ಕಾಸ್ ಥೀಟಾ ಹಾಕೊಳ್ಳಿ. ಸೊ ಫಸ್ಟಿಗೆ ಇದನ್ನು ತೊಗೊಳ್ಳಿ, ಸೈನ್ ಥೀಟಾ ಕಾಸ್ ಥೀಟಾ ತೊಗೊಳ್ಳಿ, ಆಮೇಲೆ ಇದು ಮೈನಸ್ ಇದು ಮಾಡಿ, ಜಿಗ್ಮಾ ವಿ ಸ್ಕ್ವೇರ್ ಮೈನಸ್ ಜಿಗ್ಮಾ ಯು ಸ್ಕ್ವೇರ್. ಸೊ ಒನ್ ಪಾರ್ಟ್ ಆಯಿತು. ನೆಕ್ಸ್ಟಿಗೇನು, ಇದು ಕೋವೇರಿಯನ್ಸ್ ಆಫ್ ಯು ವಿ. ಓಕೆ, ಕೋವೇರಿಯನ್ಸ್ ಆಫ್ ಯು ವಿ ಬರ್ಕೊಳ್ಳಿ. ಇಲ್ಲೇನು ಬರಿದೆ ಅಂದರೆ ಕಾಸ್ ಸ್ಕ್ವೇರ್ ಥೀಟಾ ಮೈನಸ್ ಸೈನ್ ಸ್ಕ್ವೇರ್ ಥೀಟಾ ಅಂತ ಬರ್ಕೊಳ್ಳಿ. ಓಕೆ, ಕಾಸ್ ಸ್ಕ್ವೇರ್ ಥೀಟಾ, ಸೊ ಕಾಸ್ ಸ್ಕ್ವೇರ್ ಥೀಟಾ ಮೈನಸ್ ಸೈನ್ ಸ್ಕ್ವೇರ್ ಥೀಟಾ ಅಂತ ಬರ್ಕೊಳ್ಳಿ. ಇದಕ್ಕೂ ರಿಲೇಷನ್ ಇಲ್ಲ ನಿಮಗೆ, ಬಟ್ ನಿಮಗೆ ಅರ್ಥ ಆಗೋಕೆ ಒಂದು ಲಾಜಿಕ್ ಹೇಳ್ತಾ ಇರೋದು ಅಷ್ಟೇ. ಓಕೆ, ಸೊ ಇದು ಪ್ರೂವ್ ಮಾಡಿದ್ರೆ ಆವಾಗಲೇ ಹೇಳ್ದಂಗೆ ಒಂದು 2 to 3 ಪೇಜಸ್ ಆಗುತ್ತೆ. ನಿಮಗೆ ಪ್ರೂಫ್ಗೆ ಏನೂ ಕೇಳಿಲ್ಲ, ನಿಮಗೆ ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೆ ಈ ಈಕ್ವೇಷನ್ಸ್ ಗೊತ್ತಿರಬೇಕು ಅಷ್ಟೇ. ಓಕೆ, ಸೊ ದೀಸ್ ಆರ್ ದ formulas for what variance of x and y and the covariance of x y. Okay, ಇದು ಮೂರು ಈಕ್ವೇಷನ್ ಬರ್ಕೊಳ್ಳಿ. ಇದು ಮೂರು ಈಕ್ವೇಷನ್ನ ಆಯಿತಾ ಈಕ್ವೇಷನ್. No, sir.
ಆಯ್ತಾ? Yes, sir. Okay, so now we have found out variance of x, variance of y, and covariance of x y. Okay, so ಇದ್ರಲ್ಲೇನು ಅಂದ್ರೆ ಲೀನಿಯರಲ್ಲಿ ಇಷ್ಟು ಮಾಡಿದ್ರೆ ಸಾಕಾಗ್ತೈತಲ್ವಾ. ಇದರಲ್ಲಿ ಒಂದು ಎಕ್ಸ್ಟ್ರಾ ವೇರಿಯಬಲ್ ಇದೆ, ಅದೇನೇನು ಥೀಟಾ ಒಂದು ಫೈಂಡ್ ಔಟ್ ಮಾಡಬೇಕು. ಓಕೆ, ಸಿನ್ಸ್ ಇಟ್ ಈಸ್ ರೊಟೇಷನಲ್ ವಿ ನೀಡ್ ಟು ಫೈಂಡ್ ಔಟ್ ದ ವ್ಯಾಲ್ಯೂ ಆಫ್ ಥೀಟಾ. ಓಕೆ, ಸೊ ನಾವು ಲೆಟ್ us do the derivation for finding theta. So one thing you need to know is there will be a rotation. Okay, there will be a rotation only when covariance of x and y is equal to 0. Okay, ಅಂದ್ರೆ ಅರ್ಥ ಏನು, x and y uncorrelated ಇದ್ದಾಗ ಮಾತ್ರ ಏನಾಗುತ್ತೆ, rotation ಆಗುತ್ತೆ. Okay, so you remember that whenever x and y are uncorrelated, okay, so the rotation will be present. So it will be rotated by what value, theta. Okay, ಸೊ ಹಂಗಂದ್ರೆ ಅನ್ಕೋರಿಲೇಟೆಡ್ ಅಂದರೆ ನಿಮಗೆ ಗೊತ್ತಿದೆ. ವಾಟ್ ಯು ಮೀನ್ ಬೈ ಅನ್ಕೋರಿಲೇಟೆಡ್, ವೆನ್ ಎವರ್ ಕೋವೇರಿಯನ್ಸ್ ಆಫ್ ಎಕ್ಸ್ ಆ್ಯಂಡ್ ವೈ ಈಸ್ ಈಕ್ವಲ್ ಟು ಝೀರೋ ಇಸ್ ಕಾಲ್ಡ್ ಆಸ್ ಅನ್ಕೋರಿಲೇಟೆಡ್. ಓಕೆ, ಸೊ ಇವಾಗ ಈ ಈಕ್ವೇಷನ್ ಇದೆಯಲ್ಲ ಕೋವೇರಿಯನ್ಸ್ ಆಫ್ ಎಕ್ಸ್ ವೈಗೆ ಇಲ್ಲಿಗೆ ಝೀರೋ ಹಾಕೋಣ. ಓಕೆ, ಎಕ್ಸ್ ವೈ ಅನ್ಕೋರಿಲೇಟೆಡ್ ಆದಾಗ ತೀಟಾ ನಿಮಗೆ ಸಿಗುತ್ತೆ ಅಂತ ಅರ್ಥ. ಓಕೆ, ಸೊ ಲೆಟ್ ಅಸ್ ಡೂ ದಟ್ ಹಿಯರ್. ಸೊ ಇದೇ ಈಕ್ವೇಷನ್ ಬರ್ಕೊಂಡಿದ್ದೀನಿ ನೋಡಿ, ಇದೇ ಈಕ್ವೇಷನ್ ಬರ್ಕೊಂಡಿರೋದು. ಅದು ಈಕ್ವೇಷನ್ ಬರ್ಕೊಂಡ್ವಿ, ಕೋವೇರಿಯನ್ಸಿಗೆ ಏನಂತ ಹಾಕಿದ್ದೀನಿ ಇಲ್ಲಿ, ಝೀರೋ ಅಂತ ಸಬ್ಸ್ಟಿಟ್ಯೂಟ್ ಮಾಡಿದ್ದೀನಿ ಅಷ್ಟೇ. ಓಕೆ, ನೆಕ್ಸ್ಟ್ ನಿಮಗೆ ಇದು ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟೀಸ್ ಗೊತ್ತಿದೆ. ಏನಿದು, ಕಾಸ್ ಥೀಟಾ ಇಸ್ ಕಾಸ್ ಟು ಥೀಟಾ ಕ್ಯಾನ್ ಬಿ ರಿಟನ್ ಆಸ್ ವಾಟ್, ಕಾಸ್ ಸ್ಕ್ವೇರ್ ಥೀಟಾ ಮೈನಸ್ ಸೈನ್ ಸ್ಕ್ವೇರ್ ಥೀಟಾ ಅಂತ ಬರೀಬೋದು. ನೆಕ್ಸ್ಟ್ ಸೈನ್ ಟು ಥೀಟಾ ಹೆಂಗೆ ಬರೀಬೋದು, ಟು ಸೈನ್ ಥೀಟಾ ಕಾಸ್ ಥೀಟಾ ಅಂತ ಬರೀಬೋದು ಅಲ್ವಾ. ಸೊ ಇದೆರಡು ಟ್ರಿಗ್ನೋಮೆಟ್ರಿ ಐಡೆಂಟಿಟೀಸ್ ಯೂಸ್ ಮಾಡೋಣ. ಓಕೆ, ಸೊ ಸೈನ್ ಥೀಟಾ ಕಾಸ್ ಥೀಟಾನ ಹೆಂಗೆ ಬರೀಬೋದು, ಸೈನ್ ಥೀಟಾ ಕಾಸ್ ಥೀಟಾ ಕ್ಯಾನ್ ಬಿ ರಿಟನ್ ಆಸ್ ವಾಟ್, ಸೈನ್ ಟು ಥೀಟಾ ಡಿವೈಡ್ ಬೈ ಟು ಅಂತ ಬರ್ಕೋಬೋದಾ. ಸೊ ಅದೇ ಥರ ಕಾಸ್ ಸ್ಕ್ವೇರ್ ಮೈನಸ್ ಸೈನ್ ಸ್ಕ್ವೇರ್ ಥೀಟಾನ ಅಂತ ಬರೀಬೋದು, ಕಾಸ್ ಟು ಥೀಟಾ ಅಂತ ಬರೀಬೋದು. ಓಕೆ, ಸೊ ಈ ಥರ ಬರೆದ್ರೆ ಈ ಥರ ರಿಲೇಷನ್ ಆಗುತ್ತೆ. ಆಯಿತಾ, ಇವಾಗ ಎರಡು ಸೈಡು ನಾವು ಕಾಸ್ ಟು ಥೀಟಾ ಅಂದರೆ ಡಿವೈಡ್ ಮಾಡೋಣ. ಓಕೆ, ಸೊ ಝೀರೋ ಬೈ ಎನಿಥಿಂಗ್ ಇಸ್ ಝೀರೋ, ಸೊ ಈ ಕಡೆ ಝೀರೋ ನಡೆಯುತ್ತೆ. ಸೊ ಈ ಕಡೆ ಏನಾಗುತ್ತೆ, ಸೈನ್ ಟು ಥೀಟಾ ಡಿವೈಡ್ ಬೈ ಕಾಸ್ ಟು ಥೀಟಾ ಅಂದರೆ ಏನಾಗುತ್ತೆ, ಇದು ಟ್ಯಾನ್ ಥೀಟಾ ಆಗುತ್ತೆ. ಸೊ ಟ್ಯಾನ್ ಟು ಥೀಟಾ ಡಿವೈಡ್ ಬೈ ಟು ಇಸ್ ಈಕ್ವಲ್ ಟು ಸಿಗ್ಮಾ ಇಂಟು ಸಿಗ್ಮಾ ವಿ ಸ್ಕ್ವೇರ್ ಮೈನಸ್ ಸಿಗ್ಮಾ ಯು ಸ್ಕ್ವೇರ್ ಆಗುತ್ತೆ. ಇದು ಕಾಸ್ ಟು ಥೀಟಾ ಮತ್ತು ಕಾಸ್ ಟು ಥೀಟಾ ಕ್ಯಾನ್ಸಲ್ ಆಗುತ್ತೆ ಡಿವೈಡ್ ಮಾಡಿದ್ರೆ, ಉಳಿಯೋದೆಷ್ಟು ನಿಮಗೆ ಕೋವೇರಿಯನ್ಸ್ ಆಫ್ ಯು ಮತ್ತು ವಿ ಉಳಿಯುತ್ತೆ. ಓಕೆ, ಸೊ ಅದು ಕ್ಲಿಯರ್ ಟಿಲ್ ಹಿಯರ್, ಇಷ್ಟು ಅರ್ಥ ಆಗಿದೆಯಾ? ಹಲೋ, Yes, sir. ಓಕೆ, ನೆಕ್ಸ್ಟಿಗೆ ಏನು ಮಾಡೋಣ, Yes, sir. ನೆಕ್ಸ್ಟ್ ಲೆಟ್ us try to find the value of theta. ಸೊ ಇದನ್ನು ರೀಅರೇಂಜ್ ಮಾಡ್ಕೊಳ್ಳೋಣ ಈಕ್ವೇಷನ್. ವೆನ್ ಯು ರೀಅರೇಂಜ್ ದಿಸ್ ಈಕ್ವೇಷನ್, ಕೋವೇರಿಯನ್ಸ್ ಆಫ್ ಯು ವಿ, ಓಕೆ, ಕೋವೇರಿಯನ್ಸ್ ಆಫ್ ಯು ವಿ ಈಸ್ ಈಕ್ವಲ್ ಟು ವಾಟ್, ಇದನ್ನ ಈ ಕಡೆ ತೊಗೊಂಡಿರಲ್ಲ, ಹಂಗಾಗಿ ಏನಾಗುತ್ತೆ ಮೈನಸ್ ಟ್ಯಾನ್ ಟು ಥೀಟಾ ಡಿವೈಡ್ ಬೈ ಟ್ಯಾನ್ ಟು ಥೀಟಾ ಡಿವೈಡ್ ಬೈ ಟು ಇಂಟು ಸಿಗ್ಮಾ ವಿ ಸ್ಕ್ವೇರ್ ಮೈನಸ್ ಸಿಗ್ಮಾ ಎಕ್ಸ್ ಸ್ಕ್ವೇರ್ ಆಗುತ್ತೆ. ಸೊ ನಿಮಗೆ ಬೇಕಾಗಿರೋ ವ್ಯಾಲ್ಯೂ ಏನು, ಥೀಟಾ ಫೈಂಡ್ ಔಟ್ ಮಾಡೋಕ್ಕೆ ನೀವು ಟ್ರೈ ಮಾಡ್ತಿರೋದಲ್ವಾ. ಸೊ ಇವಾಗ ಏನು ಮಾಡಿ, ಟ್ಯಾನ್ ಟು ಥೀಟಾ ಒಂದು ಇಟ್ಕೊಳ್ಳಿ, ಟು ಇಂಟು ಕೋವೇರಿಯನ್ಸ್ ಆಫ್ ಯು ವಿ ಇದನ್ನು ಈ ಕಡೆ ತೊಗೊಳ್ಳಿ. ಓಕೆ, ಸೊ ನಿಮಗೆ ಏನು ಸಿಗ್ತಿವಾಗ ಟ್ಯಾನ್ ಟು ಥೀಟಾ ಇಸ್ ಈಕ್ವಲ್ ಟು ಟು ಕೋವೇರಿಯನ್ಸ್ ಆಫ್ ಯು ವಿ ಡಿವೈಡ್ ಬೈ ಸಿಗ್ಮಾ ವಿ ಸ್ಕ್ವೇರ್ ಅಂತ ಸಿಕ್ತು. ಓಕೆ, ಸೊ ಈ ರಿಲೇಷನ್ ಯೂಸ್ ಮಾಡ್ಕೊಂಡು ಯು ಕ್ಯಾನ್ ಫೈಂಡ್ ದ ವ್ಯಾಲ್ಯೂ ಆಫ್ ಥೀಟಾ. ಸೊ ನೆಕ್ಸ್ಟ್ ಥೀಟಾಗೆ ಏನು ಮಾಡ್ತೀರಾ, ಥೀಟಾ ಇಸ್ ಈಕ್ವಲ್ ಟು ಟ್ಯಾನ್ ಇನ್ವರ್ಸ್ ಅಂತ ಮಾಡ್ಬೋದಲ್ವಾ. ಸೊ ಥೀಟಾ ಇಸ್ ಈಕ್ವಲ್ ಟು ಟ್ಯಾನ್ ಇನ್ವರ್ಸ್ ಅಂತ ಮಾಡ್ಬೋದು. ಓಕೆ, ಸೊ ಈ ರಿಲೇಷನ್ ನಿಮಗೆ ಇದೊಂದು ಗೊತ್ತಿರಬೇಕು ನಿಮಗೆ, ಯಾವುದೋ ಇದೊಂದು ರಿಲೇಷನ್ ಬರ್ಕೊಳ್ಳಿ, ಟ್ಯಾನ್ ಥೀಟಾ ಇಸ್ ಈಕ್ವಲ್ ಟು ಇದೊಂದು ರಿಲೇಷನ್, ಇದೊಂದು ಈಕ್ವೇಷನ್ ಬರ್ಕೊಳ್ಳಿ, ಟ್ಯಾನ್ ಟು ಥೀಟಾ ಇಸ್ ಈಕ್ವಲ್ ಟು ಟು ಕೋವೇರಿಯನ್ಸ್ ಆಫ್ ಯು ವಿ ಡಿವೈಡ್ ಬೈ ಸಿಗ್ಮಾ ಯು ಸ್ಕ್ವೇರ್ ಮೈನಸ್ ಸಿಗ್ಮಾ ವಿ ಸ್ಕ್ವೇರ್. ಆಯ್ತಾ, ಬಂತ ಈಗ ಬರ್ಕೊಂಡ್ರೆ ಈಕ್ವೇಷನು. Yes, sir. ಓಕೆ, ಸೊ ದೇರ್ ಇಸ್ ನೋ ನೆಸೆಸಿಟಿ ಟು ಲರ್ನ್ ಆಲ್ ದಿಸ್ ಡೆರಿವೇಷನ್ಸ್, ಬಟ್ ಇಷ್ಟು ಗೊತ್ತಿರಬೇಕು ನಿಮಗೆ, ಯಾವ್ದಾದ್ರು ಗೊತ್ತಿರಬೇಕು, ಈಕ್ವೇಷನ್ಸ್ ಗೊತ್ತಿರೋದು ಯಾವುದಕ್ಕೆ, ಮೀನ್ ಆಫ್ ಎಕ್ಸ್, ಮೀನ್ ಆಫ್ ವೈ, ವೇರಿಯನ್ಸ್ ಆಫ್ ಎಕ್ಸ್, ವೇರಿಯನ್ಸ್ ಆಫ್ ವೈ,
and covariance of xy and the value of tan theta, tan 2 theta. ಇಷ್ಟು ಗೊತ್ತಿದ್ರೆ ಸಾಕು. ಓಕೆ, now let us try to uh, solve the problem. So the example u is equal to cos theta sin theta. ಸೊ ನಿಮಗೆ ಇಲ್ಲಿ ಎಲ್ಲೂ ಸಹ ನಿಮಗೆ ಲೀನಿಯರ್ ಅಥವಾ ರೊಟೇಷನಲ್ ಅಂತ ಯಾರು ಹೇಳಲ್ಲ. ಓಕೆ, ನಿಮಗೆ ಇಲ್ಲಿ ಈಕ್ವೇಶನ್ ನಿಮಗೆ ಕಾಸ್ ಥೀಟಾ ಸೈನ್ ಥೀಟಾ ಬಂತು ಅಂದರೆ ಅದೇನಂತ ಅರ್ಥ, ಇಟ್ ಈಸ್ ರೊಟೇಷನಲ್ ಅಂತ. ಓಕೆ, ಅದ್ರ ಬದಲು ಎ ಎಕ್ಸ್ ಪ್ಲಸ್ ಬಿ ವೈ ಈ ಥರ ರಿಲೇಷನ್ ಬಂತು ಅಂತಂದ್ರೆ ಇಟ್ಸ್ ದ ಲೀನಿಯರ್ ಈಕ್ವೇಶನ್ ಅಂತ ನಿಮಗೆ ಗೊತ್ತಾಗಬೇಕು. ಓಕೆ, so now, so u is equal to cos theta x minus sin theta y, v is equal to sin theta x plus cos theta y. The correlated bivariant random variables u and v are given. Okay, so such that ಇದು ಕೊಟ್ಟಿದ್ದಾರೆ ಏನೋ ಮೀನ್ ಆಫ್ ಯು ಮೀನ್ ಆಫ್ ವಿ 0 ಕೊಟ್ಟಿದ್ದಾರೆ, ವೇರಿಯನ್ಸ್ ಆಫ್ ಯು ಮತ್ತು ವೇರಿಯನ್ಸ್ ಆಫ್ ವಿ 1 ಮತ್ತು 7 ಕೊಟ್ಟಿದ್ದಾರೆ. ಸೊ ಕೋರಿಲೇಷನ್ ಕೋಎಫಿಷಿಯಂಟ್ ಕೊಟ್ಟಿದ್ದಾರೆ. ಫೈಂಡ್ ಮೀನ್ ಆ್ಯಂಡ್ ವೇರಿಯನ್ಸ್ ಆಫ್ ಅನ್ಕೋರಿಲೇಟೆಡ್ ಅಂತ ಕೊಟ್ಟಿದ್ದಾರೆ ನೋಡಿ. ಅನ್ಕೋರಿಲೇಟೆಡ್ ಅಂತ ಹೇಳಿದ್ರೆ ಏನೋ ಕೋವೇರಿಯನ್ಸ್ ಆಫ್ ಎಕ್ಸ್ ಆ್ಯಂಡ್ ವೈ ಈಸ್ ಈಕ್ವಲ್ ಟು 0 ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ಯಾವುದ್ರದ್ದು ಕೋವಿಡೆನ್ಸ್ ಆಫ್ ಎಕ್ಸ್ ವೈದು, ಬಟ್ ಇದು ಇನ್ಪುಟ್ ಕೊಟ್ಟಿರೋದೇನೆ ಯು ಮತ್ತು ವಿದು. ಓಕೆ, ಸೊ ನಾವು we need to find out what mean and variance. So let us first calculate the covariance of uv. Okay, covariance of uv ಕ್ಯಾಲ್ಕುಲೇಟ್ ಮಾಡೋಕ್ಕೆ ನಿಮಗೆ ಗೊತ್ತಿದೆ ಹೆಂಗೆ, ರೋ ಇದು ಕೊಟ್ಟಿದ್ದಾರೆ, ಕೋರಿಲೇಷನ್ ಕೋಎಫಿಷಿಯಂಟ್ ಆಫ್ ಯು ವಿ ಕೊಟ್ಟಿದ್ದಾರೆ, ಈ ವೇರಿಯನ್ಸ್ ಯೂಸ್ ಮಾಡಿ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಕನ್ವರ್ಟ್ ಮಾಡೋದಲ್ಲ, ಹಂಗಾಗಿ ಮಲ್ಟಿಪ್ಲೈ ಮಾಡ್ತಾರೆ. ಸೊ ನಿಮಗೆ ಕೋವೇರಿಯನ್ಸ್ ಆಫ್ ಯು ವಿ ಸಿಕ್ತು, ಆಯಿತಾ. ಸೊ ಒಂದು ಸತಿ ನಿಮಗೆ ಕೋವೇರಿಯನ್ಸ್ ಆಫ್ ಯು ವಿ ಸಿಕ್ಕಿದ ಮೇಲೆ, ಸೊ ನೆಕ್ಸ್ಟ್ ಯು ವಿಲ್ ಬಿ ಫೈಂಡಿಂಗ್ ಔಟ್ ದ theta value. Okay, so the covariance of uv ಸಿಕ್ಕಿದೆಯಲ್ವಾ, so you know the value of how to calculate the theta. Okay, you have the relation tan 2 theta is equal to 2 covariance of uv divided by sigma v square minus sigma v square. ಈ ಫಾರ್ಮುಲಾ ಸಬ್ಸ್ಟಿಟ್ಯೂಟ್ ಮಾಡಿ ಇಲ್ಲಿ. ಸೊ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಿಮಗೆ ಈ ವ್ಯಾಲ್ಯೂ ಸಿಗುತ್ತೆ. ಸೊ 2 theta is equal to what, tan inverse of ಇಷ್ಟು ಬರುತ್ತಲ್ವಾ. ನೆಕ್ಸ್ಟ್ theta is equal to what, ಈ ವ್ಯಾಲ್ಯೂ ಬರುತ್ತಲ್ಲ ಕ್ಯಾಲ್ಕುಲೇಟ್ ಮಾಡಿದ್ಮೇಲೆ ಅದನ್ನು ಡಿವೈಡೆಡ್ ಬೈ 2 ಮಾಡಿ. ಸೊ theta is equal to what, ಇಷ್ಟು ಬರುತ್ತೆ. ಸೊ when theta is equal to 7.409, x and y are uncorrelated ಅಂತ ಗೊತ್ತಾಗಬೇಕು. ಓಕೆ, ಸೊ ದಿಸ್ ಇಸ್ ದ ಇನ್ಫಾರ್ಮೇಷನ್ ವಿಚ್ ಯು ವಿಲ್ ಬಿ ಗೆಟಿಂಗ್ ಫ್ರಮ್ ವ್ಯಾಲ್ಯೂ ಆಫ್ ಥೀಟಾ. ಓಕೆ, ಅದು ಕ್ಲಿಯರ್ ಟಿಲ್ ಹಿಯರ್, ಇಷ್ಟ ಅರ್ಥ ಇದೆಯಾ? ಹಲೋ, Yes, sir. okay. Next we can use this equations to find the mean and ವೇರಿಯನ್ಸ್. ಓಕೆ, ಸೊ ನಿಮಗೆ ಕೊಟ್ಟಿರೋದೇನು, ಎಕ್ಸ್ ಇದು ಕೊಟ್ಟಿದ್ದಾರೆ, ವೈದ ಈಕ್ವೇಷನ್ ಇನ್ವರ್ಸ್ ರಿಲೇಷನ್ ಸ್ಟಾರ್ಟಿಂಗ್ ಇತ್ತಲ್ಲ ಈ ಥರ ಬರ್ಕೊಂಡಿದ್ದೀರಲ್ವಾ, ಇದು ಬರ್ಕೊಳ್ಳಿ. ನ್ಯೂ ಎಕ್ಸ್ ಅಂದರೆ ಏನು, ಕಾಸ್ ಥೀಟಾ ನ್ಯೂ ಎಕ್ಸ್, ಇದು ರಿಲೇಷನ್ ಈಕ್ವೇಷನ್ ಬರ್ಕೊಂಡಿದ್ದಲ್ಲ ಅದೇ ಈಕ್ವೇಷನ್. ನ್ಯೂ ಆಫ್ ಯು ಮೀನ್ ಆಫ್ ಯು ಮೀನ್ ಆಫ್ ವಿ ಅವರೇ ಕೊಟ್ಟಿದ್ದಾರೆ, ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿ. ಸೊ ಹೆಂಗಿದ್ರು 0 ಇತ್ತು, ಹಂಗಾಗಿ ನಿಮಗೆ ಮೀನ್ ಆಫ್ ಎಕ್ಸು ಎಷ್ಟು ಬರುತ್ತೆ, 0 ಬರುತ್ತೆ, ಮೀನ್ ಆಫ್ ವೈ ಎಷ್ಟು ಬರುತ್ತೆ, 0 ಬರುತ್ತೆ. ಓಕೆ, ಸೊ ಇದಾದಮೇಲೆ ನಿಮಗೆ ವೇರಿಯನ್ಸ್ ಕ್ಯಾಲ್ಕುಲೇಟ್ ಮಾಡಬೇಕು. ಯಾವುದು, ವೇರಿಯನ್ಸ್ ಆಫ್ ಸಿಗ್ಮಾ ಎಕ್ಸ್ ಸ್ಕ್ವೇರ್, ವೇರಿಯನ್ಸ್ ಆಫ್ ಸಿಗ್ಮಾ ವೈ ಸ್ಕ್ವೇರ್. ಸೊ ವೇರಿಯನ್ಸ್ ಆಫ್ ಸಿಗ್ಮಾ ಎಕ್ಸ್ ಸ್ಕ್ವೇರ್ ಎಷ್ಟು ಬರುತ್ತೆ, ಯು ಇಂದು ಕೊಟ್ಟಿದ್ದಾರೆ, ಯು ಇಂದ ಇದು ಕೋವೇರಿಯನ್ಸ್ ಇಷ್ಟು ಕೊಟ್ಟಿದ್ದಾರೆ, ಇದನ್ನು ಸಬ್ಸ್ಟಿಟ್ಯೂಟ್ ಮಾಡಿ ಇಲ್ಲಿ. ಓಕೆ, ಸೊ ವೆನ್ ಸಬ್ಸ್ಟಿಟ್ಯೂಟ್ ದಟ್ ವಿಲ್ ಬಿ ಗೆಟಿಂಗ್ ದ ವ್ಯಾಲ್ಯೂ. ಓಕೆ, ಸೊ ಇದು ನೀವೇ ಒಂದ್ಸತಿ ಪ್ರಾಬ್ಲಮ್ಮು ಇಷ್ಟೇ ಸಿಂಪಲ್. ಓಕೆ, ಲಾಜಿಕ್ಕು ಸಿಂಪಲ್ ಇದೆ, 4 ಫಾರ್ಮುಲಾಸ್ ಇದೆ ಅಷ್ಟೇ, ಬಾಯ್ ಹೊಡೆದ್ರೆ ಗೊತ್ತಾಗುತ್ತೆ. ಕ್ಯಾಲ್ಸಿ ಯೂಸ್ ಮಾಡೋದು ಹೆಂಗೆ ಅಂತ ಗೊತ್ತಿರಬೇಕು. ಕಾಸ್ ಸ್ಕ್ವೇರ್ ಆಫ್ 7.049 ಹೆಂಗೆ ಅಪ್ಲೈ ಮಾಡೋದು ಅಂತ ನೋಡ್ಕೊಳ್ಳಿ ಕ್ಯಾಲ್ಸಿಗೆ. ಓಕೆ, ಅಷ್ಟು ಮಾಡಿದ್ರೆ ದಿಸ್ ಎಂಡ್ಸ್ ದ ಕಾನ್ಸೆಪ್ಟ್ ಆಫ್ ವಾಟ್ ಟ್ರಾನ್ಸ್ಫಾರ್ಮೇಷನ್. ಒಂದೇನೋ ಲೀನಿಯರ್ ಇರುತ್ತೆ, ಇನ್ನೊಂದೇನಿರುತ್ತೆ ರೋಟೇಷನಲ್ ಟ್ರಾನ್ಸ್ಫಾರ್ಮೇಷನ್ ಆಗುತ್ತೆ. ಓಕೆ, ಸೊ ನೀವು ಈ ಕೇಳಿದಾಗ ನೀವು ಇಷ್ಟನ್ನು ನೀವು ಮಾಡಲೇಬೇಕು. ಅವ್ರು ಇಲ್ಲಿ ಇನ್ ಕೇಸ್ ಇಲ್ಲಿ ಏನೋ ಕೇಳಿದ ಅಂದ್ಕೊಳ್ಳಿ, ಇಲ್ಲಿ ಕೇಳಿರೋದೇನೋ ಫೈಂಡ್ ಮೀನ್ ಕೇಳಿದಾರಲ್ವಾ, ಸೊ ಯು ನೀಡ್ ಟು ಫೈಂಡ್ ಔಟ್ ವಾಟ್, ಫೈಂಡ್ ಮೀನ್ ಆ್ಯಂಡ್ ವೇರಿಯನ್ಸ್ ಆಫ್ ಅನ್ಕೋರಿಲೇಟೆಡ್ ಎಕ್ಸ್ ಆ್ಯಂಡ್ ವೈ. ಓಕೆ, ಸೊ ಇಷ್ಟನ್ನು ಫೈಂಡ್ ಔಟ್ ಮಾಡಬೇಕು. ಇಲ್ಲಿ ನೋಡಿ, ಇಲ್ಲಿ ಥೀಟಾ ಬರುತ್ತಲ್ವ, ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಯಾಕೆಂದರೆ ನೀವು ವೇರಿಯನ್ಸ್ ಎಲ್ಲ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಇಲ್ಲಿ ಈ ಥೀಟಾ ಯೂಸ್ ಮಾಡಲೇಬೇಕು. ಓಕೆ, ಸೊ ದಿಸ್ ಇಸ್ ಹೌ ವಿಲ್ ಬಿ ಸಾಲ್ವಿಂಗ್ rotational transformation. Okay, are you clear with that? Hello. Yes, sir. Okay, ಸೊ ಮಧ್ಯಾಹ್ನ ಒಂದು 2:45 ಜನ ಒಂದು 5 ಪ್ರಾಬ್ಲಮ್ ಇದೆ, ಏನೊಂದು ಅರ್ಧ ಗಂಟೆ ತಗೊಳುತ್ತೆ. ಓಕೆ, ಸೊ ಲೆಟ್ ಅಸ್ ಸಾಲ್ವ್ ದಿಸ್ ಇನ್ ದ ಆಫ್ಟರ್ನೂನ್. ನಿಮಗೆ ಫಸ್ಟ್ ಥಿಯರಿ ಹೇಳಿ ಒಂದು ಅರ್ಧ ಗಂಟೆ ಟೈಮ್ ಕೊಟ್ಮೇಲೆ ಪ್ರಾಬ್ಲಮ್ ಮಾಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ, ಅದಕ್ಕೋಸ್ಕರ. ಓಕೆ, ಸೊ 2:45 ಕ್ಲಾಸ್ ಯಾವುದಿಲ್ಲ ತಾನೆ, ಕ್ಲಾಸ್ ಇದೆಯಾ ಅದು? No, sir. ಓಕೆ, ಓಕೆ, 2:40